ಗಜಮುಖದವಗೆ ಗಣಪಗೆ ಜನ್ಮದ್ರಿಜಂಗ ವಂದಿತ ನೀಗ ರತಿ ಎತ್ತಿದೆ ಗಣಮುಖದವಗೆ ಗಣಪಗೆ ಗಣಗಳ ಮೌಜಿ ಮಜ ಕುಂಜ ಧರ್ಮಗೆ ಹರದಿ ಭಕ್ತರವಗೆ ಗಜಮುಖದವಗೆ ಗಣಪಗೆ ಶೋಣಿತ ಮುರದಿ ದೈತ್ಯ ಕುಲ ಪುಂಗವನ ಶೋಣಿತ ಮುರದಿ ದೈತ್ಯ ಕುಲ ಪುಂಗವನ ನಂದವಾರಣ ನಂದ ಜಿದ್ದ ದುರ್ಮಗದೆ ಸಿದ್ಧ ಶೋಣಿತ ಮುರದಿ ಕುಲೋನ್ನತಿ ನಮಗೆ ಹುಟ್ಟಿನಿಂದಲೇ ಬಂದದೆ. ದೈತ್ಯ ಕುಲ. ಆದರೆ ಅಷ್ಟಕ್ಕೆ ವ್ಯಕ್ತಿಯಾದಂತಹ ನಾನು ನನ್ನ ಔನ್ನತ್ಯವನ್ನು ಬೌದ್ಧಿಕವಾಗಿ ಅಂಗೀಕರಿಸಲಿಲ್ಲ. ಸ್ವಪ್ರಯತ್ನದಿಂದ, ನನ್ನ ಸಾಧನೆಯಿಂದ ದೈತ್ಯ ಕುಲದಲ್ಲಿ ಉತ್ತುಂಗವಾದಂತಹ ಶ್ರೇಯಸ್ಸನ್ನು ಸಂಪಾದಿಸುವುದಕ್ಕಾಗಿ ದೈತ್ಯ ಕುಲದವನಾಗಿಯೂ ದೈತ್ಯ ಕುಲ ಪುಂಗವನಾಗಿಯೂ ತಲೆ ಎತ್ತಿದೆ. ಆವಾಗ ಹೇಗೆ ಮಿಕ್ಕವರಿಗೆಲ್ಲ ಒಂದು ದಾರಿಯಾದರೆ ಕಾಡಿನಲ್ಲಿ ಮದ ಬಂದ ಆನೆಗೆ ಅದರದ್ದೇ ಆದ ಹಾದಿ. ಸಾರ್ವಜನಿಕ ಹಾದಿಯಲ್ಲಿ ಹೋದರೆ ಗತಾನುಗತಿಕೋ ಲೋಕನ್ಯಾಯವಾಗ್ತದೆ. ನನ್ನ ಔನ್ನತ್ಯಕ್ಕೆ ಇದೇ ಸರಿ ಅಂತ ನಾನು ಹೋದದ್ದೇ ಹಾದಿ. ಅದು ಮಿಕ್ಕವರಿಗೆ, ನನಗೆ ಮಿಕ್ಕವರು ಹೋದ ಹಾದಿ ಅಲ್ಲ. ಇಷ್ಟು ಸಂಪಾದಿಸಿದ್ದೇನೆ. ಆದರೆ ಏನು ಮಾಡೋಣ? ಪರೋಕ್ಷವಾಗಿ ನನ್ನ ತಮ್ಮನನ್ನು ಕೊಲ್ಲುವುದರ ಮೂಲಕ ಹರಿ ಪಂಥಾಹ್ವಾನವನ್ನೇ ಕೊಟ್ಟ. ಅದೊಂದು ನೋವು, ಸೇಡು ತೀರಿಸಲಾಗದೇ ಇದ್ದಂತಹ ಒಂದು ಕಳಕಳಿ. ಇದು ನನ್ನ ಹೊಟ್ಟೆಯಲ್ಲಿ ಉರಿಯುತ್ತಾ ಇತ್ತು. ಆದರೆ ಏನು, ಆ ಉರಿ ನೊಂದಿ ಆನಂದದ ತಂಪು ಕೊಡುವುದಕ್ಕಾಗಿಯೇ ನನಗೊಬ್ಬ ಅಪರೂಪದ ಮಗ ಹುಟ್ಟಿದನು. ಈ ಪುತ್ರೋತ್ಸವದಲ್ಲಿ ನನ್ನ ತಮ್ಮನನ್ನು ಕೊಂದಂತಹ ಹರಿಯನ್ನು ನಾನು ಸ್ವಲ್ಪ ಕಾಲ ಮರೆತು ಬಿಟ್ಟೇನು. ಇನ್ನು ಮರೆಯುವುದೇ ಒಳ್ಳೆಯದು. ಯಾಕೆ? ಅವನನ್ನು ಮರೆಯುವುದಕ್ಕೆ ನನಗೊಬ್ಬ ಮಗ. ಇವನನ್ನು ಕಂಡಾವಾಗ ಅವನ ನೆನಪೇ ನನಗಿಲ್ಲದೆ ಹೋಗ್ತದೆ. ಇದು ನನ್ನದ್ದಾದ ತಪಸ್ಸಿನ ಫಲ. ಈ ಹಿಂದೆ ನಾನು ಪುತ್ರವಂತನೇ. ಆದರೆ ಈ ಮಗನಿಗೆ ನನ್ನ ಅಂತಃಕರಣದಲ್ಲಿ ಯಾವ ಅನುಭವವಾಯಿತು, ಇದಕ್ಕೆ ಬೇರೆ ಶಬ್ದ ಸಿಕ್ಕದೆ ಪ್ರಹ್ಲಾದ ಅಂದ್ರೆ ಏನು, ಪ್ರಕರ್ಷೇಣ ಸಂತೋಷವನ್ನು ತಂದವ. ಈ ಮಗ ಹುಟ್ಟಿದ ಮೇಲೆ ಅವ ಯಾಕೆ ಬೇಗ ಬೆಳೆಯುವುದಿಲ್ಲ ಅಂತಲೇ ನನ್ನ ಉತ್ಸಾಹ. ಯಥಾರ್ಥಕ್ಕಾದ್ರೆ ನಾನು ಬಿಟ್ಟು ಹೋದ ಸ್ಥಾನವನ್ನು ತುಂಬಬೇಕಾಗಿದ್ರೆ ಅವನೇ ಸರಿ. ವಯಸ್ಸಿನಲ್ಲಿ ಚಿಕ್ಕವನಾದ್ರೇನು, ಆದ ಕಾರಣ ಅವಸರದಲ್ಲಿ 5ನೇ ವಯಸ್ಸಿಗೆ ಉಪನಯನವನ್ನು ಮಾಡಿ, ಹಾಗುಂಟು ಶಾಸ್ತ್ರದಲ್ಲಿ ಅಂತ ನಮ್ಮ ಗುರುಗಳು ಹೇಳಿದ್ದಾರೆ. ಅಂತಃಕರಣದ ಬೆಳವಣಿಗೆಯನ್ನು ನೋಡಿ ವಯಸ್ಸನ್ನು ನಿರ್ಣಯಿಸಬೇಕೇ ಹೊರತು ದೇಹದ ಬೆಳವಣಿಗೆಯನ್ನು ನೋಡಿ ಅಲ್ಲ. ಹಾಗಾಗಿ 5 ವರ್ಷದಲ್ಲೇ ಉಪನಯನ ಸಂಸ್ಕಾರವನ್ನು ಮಾಡಿ ವಿದ್ಯಾಭ್ಯಾಸಕ್ಕೆಂದು ಗುರುವಿಗೆ ಒಪ್ಪಿಸಿಬಿಟ್ಟಿದ್ದೇನೆ. ಮಾತೃದೇವೋಭವ ಪಿತೃದೇವೋಭವ ಈ ಮನೆಯಲ್ಲೇ ಅವನಿಗೆ ಪಾಠವಾಗಿದೆ. ಆಚಾರ್ಯ ದೇವೋಭವವಾಗಿ ನನ್ನ ಹಾಗೆ ಅವನಿಗೂ ಗೊತ್ತಾಗಬೇಕು. ಹೊರಗೆ ದೇವರಿಲ್ಲ, ಇದ್ರೆ ನಾನೇ ಅಹಂ ಬ್ರಹ್ಮಾಸ್ಮಿ. ಹಾಗೆ ಹುಡುಗ ಹೋಗಿದ್ದಾನೆ. ಹುಡುಗ ಇದ್ರೆ ಅವನ ವಿದ್ಯೆಗೆ ಪೆಟ್ಟು ಬರ್ತದಲ್ಲ ಅಂತ ನಾ ಕಳುಹಿಸಿದೆ. ಹುಡುಗ ಇಲ್ಲದೇ ಇದ್ದರೆ ತುತ್ತನ್ನ ನನಗೆ ರುಚಿಸುವುದಿಲ್ಲ. ಅಂತೂ ನಾವು ಬಹಳ ಪ್ರೀತಿಯನ್ನಿರಿಸಿದರೂ ನಮಗೆ ನೋವೆ, ವಿರೋಧವನ್ನು ಸಾಧಿಸಿದರೂ ನೋವೆ. ನನ್ನ ಹಣೆ ಬರಹ ಹೀಗಾಯ್ತಲ್ಲ. ಈ ಹುಡುಗ ಹುಟ್ಟುವಲ್ಲಿಯವರೆಗೆ ಹರಿದ್ವೇಷದಲ್ಲಿಯೇ ನಾನು ತಿಂದ ಅನ್ನ ನನಗೆ ರುಚಿಯಾಗಲಿಲ್ಲ. ಈಗ ಇಮ್ಮಡಿ ಮೋಹ ಈ ಬಾಲಕನಲ್ಲಿ ಆದ ದೆಸೆಯಿಂದ ಈಗಲೂ ಸುಖವಿಲ್ಲ. ಆದರೆ ಒಂದು, ನಾರಾಯಣನನ್ನು ಹುಡುಕಿದೆ ನನಗೆ ಗೋಚರವಾಗಲಿಲ್ಲ. ನನ್ನ ಮಗನನ್ನು ನಾನು ಹುಡುಕುವುದಕ್ಕೇನುಂಟು? ಒಮ್ಮೆ ಕಾಣಬೇಕು ಮಗನನ್ನು. ಮಗ ಬರಲಿ ಅಂತ ಹೇಳಿದ್ರೆ ಬರುವುದಿಲ್ಲವೇ? ಬರ್ತಾನೆ. ಆದ ಕಾರಣ ಗುರುಗಳಿಗೆ ಹೇಳಿ ಕಳುಹಿಸಿದ್ದೇನೆ, ಸಂದರ್ಭ ಇದ್ರೆ ಒಂದು ಗಳಿಗೆ ನಮ್ಮ ಮಗ ಬಂದು ಹೋಗಲಿ ಅಂತ. ಬಂದಾನು ನೋಡೋಣ. ಅಪ್ಪ ಬಂದೆಯಾ ಮಗ? ಅಪ್ಪ ಬಂದೆಯಾ? ಬಾ ಮಗನೇ. ಇಷ್ಟಲು ನೀ ಬೇಗ ಬಂದುದೇನು ಸುರಿಗಲು ಮಗನೇ ಎಂದರು
ಶಬಾಸ್ ಮಗನೇ. ಅಪ್ಪ ಬಹುಶಃ ಇಷ್ಟು ಬೇಗ ಬಂದು ತಂದೆಯನ್ನು ಕಾಣಬೇಕು ಅಂತ ನಾನು ಊಹಿಸಿರ್ಲಿಕ್ಕಿಲ್ಲ. ಕುಮಾರ, ಏನಪ್ಪ? ಎಷ್ಟಾದರೂ ನಿನ್ನ ಒಲವಿನ ತಂದೆ ನೋಡು. ಹೌದು. ಅದಕ್ಕಾಗಿಯೇ ಗುರುಕುಲಕ್ಕೆ ನಿನ್ನನ್ನು ಬೀಳ್ಕೊಳ್ಳುವಾಗ ಹೋಗಿ ಬಾ ಮಗನೇ ಅಂತ ನಾ ಹೇಳಿದ್ದೇನೆ. ನನ್ನ ಹರಕೆ ಸಾರ್ಥಕವಾಯಿತು. ಬಹುಶಃ ಕುಮಾರ, ಅಪ್ಪ, ತಂದೆ ಹೀಗೆ ಸದಾ ನನ್ನನ್ನು ಎಣಿಸುತ್ತಾನೆ ಅಂತ ಅನಿರ್ವಚನೀಯವಾದಂತಹ ಒಂದು ಸಂವೇದನಾತ್ಮಕವಾದ ಕುತೂಹಲ ನಿನಗೂ ಇದ್ದಲಿಂದ ಆಗಿರಬೇಕು ಅಲ್ಲೋ ಮಗನೇ? ಹೌದಪ್ಪ. ಬಂದೆಯ? ಬಂದೆ. ನಾನು ಹೇಳಿ ಕಳುಹಿಸಿರುವುದು ಗುರುಗಳಿಗೆ ಒಮ್ಮೆ ಬಂದು ಹೋಗಲಿ ಅಂತ. ಬಾರಪ್ಪ ಬಾ. ಯಾಕೆ? ನಾಳೆಗೆ ನೀನು ಈ ಸಿಂಹಾಸನವನ್ನು ಏರಬೇಕಾದವ. ಅದಕ್ಕಿಂತ ಮೊದಲು ಅಭ್ಯಾಸವಾಗಲಿ ಅಂತ ಸಿಂಹಾಸನದಲ್ಲಿ ಕುಳಿತ ನಿನ್ನ ಅಪ್ಪ ನಾನಿದ್ದೇನಲ್ಲ. ಸರಿ, ಈ ತೊಡೆ ಮೇಲೆ ಕೂತುಕೋ ಮಗನೇ. ಯಾಕೆ ಹೇಳ್ತೇನೆ ಗೊತ್ತೋ? ಯಾಕೆ? ಅರಸೊತ್ತಿಗೆ ಈ ಸಿಂಹಾಸನ ಇದೆಯಲ್ಲ, ಇದು ಮುಳ್ಳಿನ ಹಾಸಿಗೆ ಕುಮಾರ. ಓಹೋ. ಇದರ ಮೇಲೆ ಕುಳಿತುಕೊಳ್ಳಬೇಕಾಗಿದ್ರೆ ನಮ್ಮ ಆಸನ ಭದ್ರವಾಗಬೇಕು. ನಿಮ್ಮ ಅಪ್ಪನಿಗೆ ಆಗಿದೆ. ಆ ಭದ್ರವಾಗುವುದಕ್ಕಿಂತ ಮೊದಲು ಇದು ಕುಳಿತು ಭದ್ರವಾದಂತಹ ನನ್ನ ಈ ತೊಡೆಗಳಿವೆ ಅಲ್ಲ, ಈ ತೊಡೆಗಳಲ್ಲಿ ಕುಳಿತು ಅಲ್ಲಿ ನಿನ್ನ ಆತ್ಮೋನ್ನತಿಗೆ ಇದ್ದಂತಹ ಶಾಸ್ತ್ರಾಧ್ಯಯನ, ಇಲ್ಲಿ ನಿನ್ನ ಮುಂದಿನ ಆಡಳಿತದ ಬಗ್ಗೆ ಇದ್ದಂತಹ ರಾಜಕೀಯ ಅಧ್ಯಯನ, ಇದು ಏಕಕಾಲದಲ್ಲಿ ಆಗಲಿ. ಅಲ್ಲಿ ಅದನ್ನು ಸಾಧಿಸು, ಇಲ್ಲಿ ಇದನ್ನು ಅಭ್ಯಾಸ ಮಾಡು. ಬಾ ಮತ್ತೂ ಬಾ. ಆಗಾಗ ಬರುತ್ತಾ ಇರು. ಅಪ್ಪನ ತೊಡೆಯನ್ನೇ, ಅಪ್ಪನದ್ದಾದಂತಹ ಹೃದಯ ನಿನ್ನ ಹೃದಯದಲ್ಲಿ ಒಂದಾಗಲಿ. ಬಾ. ಏನು ನಗಾಡ್ತಾ ಇದ್ದಿ? ಬಂದಿದ್ದೇನೆ. ಬಾ ಮಗನೇ. ಕುಳಿತಿದ್ದೇನೆ ತೊಡೆಯನ್ನು ಏರಿ. ಮತ್ತೆ ಎಲ್ಲಿ ಕುಳಿತುಕೊಳ್ಳೋದು? ಗುರುಗಳು ಕೂಡ ಶಿಷ್ಯನನ್ನು ತೊಡೆಯೇರಿಸಿ ಉಪದೇಶ ಮಾಡಬೇಕು ಅಂತ ಇದೆ. ಆದರೆ ಅದಕ್ಕಿಂತ ಮೊದಲು ತಾಯಿಯಾಗಿದ್ದ ತೊಡೆಯೂ ಇದು, ನಾಳೆಗೂ ನಿನಗಿದ್ದ ತೊಡೆ ಇದು. ಹೌದು. ಗುರುಗಳದ್ದೆಲ್ಲ ಏನು ಮಗನೇ, ಅದು ಆಗಂತುಕ. ಹೋಗ್ಲಿ, ಹೋಗಿ ಕೆಲವಾರು ದಿವಸಗಳಾದುವಲ್ಲ. ನಿಜ. ಏನು ಕಲಿಸಿದ್ರು ನಿನಗೆ? ಏನ ಕಲಿಸಿದರು ನಿನಗೆ ಮಗನೇ? ಏನು ಕಲಿಸಿದರು ನಿನಗೆ ಗುರುವರಿಯ? ನೀನೇನ ಕಲಿಸ ಕಡೆಗೆ ತಾನು ರಾಗದಿ ಗಲಿದುದೆ, ತಾನು ರಾಗದಿ ಗಲಿದುದೆ. ಬೆಳೆನಲು ತಾನೊಡನೆ ನಗುತ್ತ ನುಡಿದ ಮಗನೇ, ಎನ ಕಲಿಸಿದರು ನಿನಗೆ? ವತ್ಸ, ಅಪ್ಪ, ನಿನ್ನ ಉಪಾಧ್ಯಾಯರು ಅಥವಾ ಅಧ್ಯಾಪಕರು, ಗೌರವದ ಭಾಷೆಯಲ್ಲಿ ಹೇಳೋದಿದ್ರೆ ಆಚಾರ್ಯರು, ಎಲ್ಲವೂ ಒಂದೇ. ನಿನಗೆ ಏನನ್ನು ಕಲಿಸಿದ್ರು ಅಂತ ನಾನು ಕೇಳೋದು. ಯಾಕೆ ಗೊತ್ತೋ? ಯಾಕಪ್ಪ? ಅವರು ಏನನ್ನು ಕಲಿಸಿದರು ಅಂತ ನಿನಗೆ ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯವಾಯಿತೆ ಅಂತ. ಮತ್ತೆ ಅವರ ಅಬದ್ಧ ಕಲಿಸ್ತಾರೆ ಅಂತ ಅಲ್ಲ. ಏನು ಕಲಿಸಿದರು ಅಂತ ನಿನಗೆ ಗೊತ್ತಾದದ್ರಲ್ಲಿ ನೀನು ಈಗ ಎಷ್ಟು ಕಲಿತಿರುವೆ ಮಗನೇ. ಅಪ್ಪ, ಈ ತಾಯಿ ತಂದೆಯರಿಗೆ ಹಾಗೆ ತಮ್ಮ ಮಕ್ಕಳು ಯಾವುದೇ ಅಭ್ಯಾಸವನ್ನು 3 ಗಳಿಗೆ ಮಾಡಿದರೆ ಇವರು 3 ವರ್ಷದ ಫಲವನ್ನು ನಿರೀಕ್ಷಿಸ್ತಾರೆ. ಯಾಕೆ? ನಮ್ಮ ಮಗ ನೀನು ಏನು ಕಲಿಯದಿದ್ರೂ ನನ್ನದು ಆಕ್ಷೇಪ ಅಲ್ಲ. ಆಗಾಗ ತಿಳಿಯುವ ಒಂದು ಕುತೂಹಲ ಮಗನೇ. ಅವರು ಏನು ಕಲಿಸಿದ್ದಲ್ಲಿ ನೀನೆಷ್ಟು ಕಲಿತೆ, ಇನ್ನು ಕಲಿಯುವುದಕ್ಕೆ ಎಷ್ಟು ಬಾಕಿ ಉಂಟು, ಅದು ಅಪ್ಪ ಹೇಳ್ತಾನೆ. ಮತ್ತೆ ನಿನಗೆ ನೀ ಕಲಿತಷ್ಟು ಹೇಳು. ಅಪ್ಪ, ಗುರುಗಳು ತುಂಬಾ ಒಳ್ಳೆಯವರು. ಹೌದಾ? ಬಹಳ ತಿಳಿದವರು. ನನಗೆ ತುಂಬಾ ಹೇಳಿಕೊಟ್ಟರು. ಒಂದು ವಿಷಯ, ಒಂದು ಶಬ್ದ ಬಹಳ ಪ್ರಯತ್ನ ಪಟ್ಟು ಹೇಳಿಕೊಟ್ಟರು. ಹೇಳಿಕೊಟ್ರೆ ಹರನೆಂದ ಬಾರೆ ಎನ್ನುತ್ತಲೇ ಹರನೆಂದ ಬಾರೆ ಎನ್ನುತ್ತಲೇ
ಪಂಕ್ತಿ ಗುರು ಬರೆಯನ ಮುದದಲ್ಲಿ ಹರಿಯಂದು ಬರೆದನಯ್ಯ ಹರಿಯಂದು ಬರೆದಗಯ್ಯ ಎಂದನು ಹರುಷದಲ್ಲಿ ಮುಗಿದ ಕೈಯ ಎಂದನು ಹರನೆಂದು ಬರಜನು ಚಲ್ಲಿ ಮೇಲ್ಪಂಕ್ತಿ ಗುರುಬರಯ ನಾಮುದದಲ್ಲಿ ಹರಿಯಂದು ಬರೆದನಯ್ಯ ಹರಿಯಂದು ಬರೆದನಯ್ಯ ಎಂದನು ಹರುಷದಲ್ಲಿ ಮುಗಿದ ಕೈಯ ಅಪ್ಪ ಎಂದನು ಹರುಷದಲ್ಲಿ ಮುಗಿದ ಕೈಯ ಕೈ ಮುಗಿದ. ಅಪ್ಪ, ಏನು? ನಮ್ಮ ಗುರುಗಳ ಆಶ್ರಮದಲ್ಲಿ ಅನೇಕ ವಿದ್ಯಾರ್ಥಿಗಳಿದ್ದಾರೆ. ಇದ್ದಾರೆ ಇದ್ದಾರೆ. ಎಲ್ಲರೂ ನನ್ನನ್ನು ಪ್ರೀತಿಯಿಂದ ಮಾತಾಡಿಸುವರೇ. ಹೌದಾ? ಗುರುಗಳಿಗೆ ನಾನಂತೂ ಬಹಳ ಹತ್ತಿರದವನು. ಏನೆಲ್ಲ ವಿಷಯ ನಾನು ತಿಳಿಯಬೇಕು ಅದನ್ನೆಲ್ಲ ತಿಳಿಸಿದರು. ಅವರು ಕಲಿಸಿಕೊಟ್ಟದ್ದನ್ನೆಲ್ಲ ನಿಮ್ಮ ಮುಂದೆ ಹೇಳೋಣ ಅಂದ್ರೆ ಹೊತ್ತೇ ಸಾಲದಪ್ಪ. ಬೇಡ. ಆದರೆ ಅವರು ಕಲಿಸಿಕೊಟ್ಟದನ್ನು ಕಲಿಯುತ್ತಾ ಕಲಿಯುತ್ತಾ ಯಾವ ಮುಖ್ಯ ವಿಷಯದ ಕಡೆಗೆ ಅವರು ನನ್ನ ಲಕ್ಷ್ಯವನ್ನು ಮತ್ತೆ ಮತ್ತೆ ಸೆಳೆದರು ಅದನ್ನು ನಾನು ನನ್ನದೇ ಆದ ರೀತಿಯಲ್ಲಿ ಅರ್ಥ ಮಾಡಿ ಬರೆದೆ. ಮೇಲೆ ಗುರುಗಳು ಹೇಗೆ ಬರೆಯುತ್ತಾರೋ ಹಾಗೆ ಕೆಳಗಿನಿಂದ ನಾನು ಬರೆದು ತೋರಿಸುವುದು ಕ್ರಮವಾಗಿತ್ತು. ಅದು ಪದ್ಧತಿ. ಗುರುಗಳು ಬಹಳ ಬಹಳ ಸಲ ಮೇಲ್ಪಂಕ್ತಿಯಲ್ಲಿ ಹರನೆಂದು ಬರೆದು ತೋರಿಸಿದರು. ಹರ. ಅಪ್ಪ, ನನಗೆ ಮಾತ್ರ ಹಾಗೆ ಬರೆಯುವುದು ಇಷ್ಟ ಆಗಲಿಲ್ಲ. ಅದ್ಯಾಕೆ ಮಗನೇ? ಅವರು ಹರನೆಂದು ಬರೆದರೆ ನಾನು ಹರಿಯೆಂದು ಬರೆದು ಗುರುಗಳಿಗೆ ತೋರಿಸಿದೆ. ಕುಮಾರ, ಅಪ್ಪ, ಎಳವೆಯಲ್ಲಿ ನೀನು ಹಠ ಮಾಡುವಾಗ ನಿನ್ನ ಬಾಯಿ ಮುಚ್ಚಿಸುವುದಕ್ಕೆ ನಾನು ನಿನ್ನ ಅಮ್ಮನು ಅಕೋ ಬಂದ ಗುಮ್ಮ ಅಂತ ಸುಳ್ಳು ಸುಳ್ಳು ಹೇಳಿ ಹೆದರಿಸಿದ್ದುಂಟು. ತುಂಟ ಏನು ಅದನ್ನೇ ಈ ಕಡೆಗೆ ತಿರುಗಿಸ್ತಾ ಇದ್ದೀಯೋ? ಯಾಕಪ್ಪ? ಹೋಗಿ 3 ವಾರ ಆಗುವಾಗ ಅಪ್ಪನನ್ನು ಹೆದರಿಸಲಿಕ್ಕೆ ಕಲ್ತೀಯೋ ನನ್ನ ಮಗನೇ? ನಾನೆಲ್ಲಿ ಹೆದರಿಸಿದೆ? ಚಿಂತಿಲ್ಲ. ನೀನು ಹರಿಯೆಂದು ಬರೆದು ದಹುದೆ ಹರಿಯೆಂದು ಬರೆದು ದಹುದೆ ಅಹುದೇನೋ ಇದು? ಹರಿಯೆಂದು ಬರೆದು ದಹುದೆ ಎನ್ನು ನನ್ನ ಮರೆಯದಿದು ಹುಸಿಯ ಬರಿದೆ ಸರ್ವಥಾನನು ಸುಳ್ಳನು ಹರಿಯಂದೆ ವರಜನೆಂದನು ಬಾಲನು. ಮಗನೇ ಅಹುದೆ. ಕುಮಾರ, ಅಪ್ಪ, ಅಲ್ಲ, ಇದು ಬೇಕಾದದ್ದೇ. ಯಾಕೆ ಅಂತಂದ್ರೆ ನಮ್ಮ ಸಂಸಾರದಲ್ಲಿ ಇದು ಕೂಡ ಒಂದು ವಿನೋದ ಮಗನೇ. ಯಾವುದಪ್ಪ ಮಗನೇ? ಏನು? ನನ್ನ ಮುಖ ನೋಡಿ ಹೇಳು. ಏನು? ನೀನು ನಾನು ಹರಿಯೆಂದು ಸುಳ್ಳು. ಏನು ಸುಳ್ಳಪ್ಪ? ಸುಳ್ಳೆ. ಯಾಕೆ? ನನ್ನ ಮಗನಲ್ಲವೇ ನೀನು? ನಿಜ. ಮತ್ತೊಬ್ಬ ಬಲಾತ್ಕಾರ ಮಾಡಿದರೂ ಕೂಡ ರಕಾರವನ್ನು ಬಿಟ್ಟು ರಿಕಾರ ಹಿಡಿಯಲಿಕ್ಕಿಲ್ಲ ನೀನು. ಬರೆದದ್ದು ಹೌದೇನ? ಸುಳ್ಳು ಹೇಳ್ತೀಯ ನನ್ನಲ್ಲಿ? ಅಪ್ಪ, ಅದು ಒಂದು ವಿನೋದ. ಗುರುಗಳು ನನಗೆ ಮೊದಲಿಗೆ ಆಶ್ರಮಕ್ಕೆ ಹೋದಾಗ ಹೇಳಿದರು, ಮಗು ಯಾವುದೇ ಕಾರಣದಲ್ಲಿ ಸುಳ್ಳು ಹೇಳಬಾರದು. ಸತ್ಯವೇ ದೇವರು, ಸತ್ಯ ತಂದೆ ತಾಯಿಗಳಿಗಿಂತ ದೊಡ್ಡದು ಎಂದು. ಅಂಥ ಉಪದೇಶವನ್ನು ಕೇಳಿದ ನಾನು ನಿಮ್ಮ ಮಗ ನಿಮ್ಮಲ್ಲಿ ಸುಳ್ಳು ಹೇಳ್ತೀನಿಯೇ? ನಿಜವಾಗಿಯೂ ಹೌದಪ್ಪ. ನಿಜ. ಹರಿ ಅಂತ ಬರೆದಾಗ ಅದನ್ನು ಮತ್ತೆ ಮತ್ತೆ ಉಚ್ಚರಿಸಿದಾಗ ನನಗಾಗುತ್ತಿದ್ದ ಸಮಾಧಾನ ಬಣ್ಣಿಸಲಾರೆ. ಹರಿಯೆಂದೇ ಬರೆದೆ. ಖಂಡಿತವಾಗಿ ನಿಜವೇ ಇದು? ಹೌದಪ್ಪ, ಇದು ನಿಜವೇ. ಹೌದು. ಹರ ಹರ. ಬಾಲಕಗೆ ಹರಿಯೆಂದೊರೆಯಲೆಂದವರ್ಯಾರು? ಯಾರು? ಈ ಬಾಲಕಗೆ ಹರಿಯೆಂದೊರೆಯಲೆಂದವರ್ಯಾರು?
ನನ್ನೊರೆಯಲೆಂದವರ್ಯಾರು ಬಾಲಕರು. ಸುರರೇ ಸುರರೇ ಕೃತಕವಿದನುತ ಕಾಣುವುದಾದರತ್ಮಜಗೆ ಅರುಹಬೇಕಾದರಿಂದ ನೀತಿಯ ಚರಳನನು ದೊಡನಾಗದ ನವರರಯ ಕಂದನಗಪ್ಪಿ ಮುದ್ದಿಸಿ ಎಂದ ವಿನಯದಲ್ಲಿ ಹರಗರ ಹರಗರ ಶಿವ ಶಿವ, ನನ್ನ ಮಗ ಸ್ವಾರ್ಥವಾದೀತು. ನಮ್ಮ ಮಗ ಕಯಾದು ನಾನು ಈವರೆಗೂ ಪಿತೃಸ್ಥಾನದಲ್ಲಿದ್ದೇವೆ. ಬೀಜದ ಗುಣ, ಕ್ಷೇತ್ರದ ಗುಣ ಹೋಗಲಿ. ಕ್ಷೇತ್ರದ ಗುಣ ಅಲ್ಲದಿದ್ರೆ ಬೀಜದ ಗುಣ, ಬೀಜದ ಗುಣ ಅಲ್ಲದಿದ್ರೆ ಕ್ಷೇತ್ರದ ಗುಣ. ಇವನು ಆಡುತ್ತಿರುವುದಕ್ಕೂ ಈ ಬೀಜ ಕ್ಷೇತ್ರಕ್ಕೂ ಯಾವ ಸಂಬಂಧವೂ ಇಲ್ಲ. ಯಾಕೆ ಈಗ ಹಾ 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 ಆ ದೇವೇಂದ್ರ ಗರ್ಭಿಣಿಯಾದಂತಹ ಕಯಾದುವನ್ನು ತಾನು ಉಪಚರಿಸುವುದಕ್ಕಾಗಿ ದೇವಋಷಿ ನಾರದನ ಪುಣ್ಯಾಶ್ರಮದಲ್ಲಿ ಇರಿಸಿ ಬಾಣಂತನ ಮಾಡಿ ಕಳುಹಿಸಿಕೊಟ್ಟಿದ್ದ. ವಂಚಿಸಿದನೇ ದ್ರೋಹಿ. ಕಯಾದುವಿಗೆ ತಿಳಿಯದ ಹಾಗೆ ಅದರೊಳಗಿದ್ದಂತಹ ಗರ್ಭಕ್ಕೆ ತನ್ನದ್ದಾದಂತಹ ವಿಷಭಾವನೆಯನ್ನು ಸೇರಿಸಿ ಆತ್ಮಾವೈ ಪುತ್ರನಾಮಾಸಿ ಆಗಬೇಕಾದಂತಹ ನನ್ನ ಮಗನಿಗೆ ನನ್ನಲ್ಲಿದ್ದಂತಹ ಭಕ್ತಿಯನ್ನೋ ಶ್ರದ್ಧೆಯನ್ನೋ ವಿಚ್ಛೇದಿಸಿ ಮಾಡಿಯಾನು ದಿತಿದೇವಿಯ ಗರ್ಭವನ್ನು ಪ್ರವೇಶಿಸಿ ಛಿದ್ರ ಛಿದ್ರವಾಗಿ ಕತ್ತರಿಸಿದವನಲ್ಲವೇ? ಅಥವಾ ಮಿಕ್ಕ ದೇವತೆಗಳ ಸಹಕಾರದಿಂದ ಹೀಗಾಯಿತೆ? ಹಾಳಾಗಿ ಹೋಗಲಿ, ಅದು ಮುಂದೆ ವಿಚಾರಿಸಿಕೊಳ್ಳೋಣ. ಇವನು ನನ್ನ ಮಗನಲ್ಲವೇ? ಕುಮಾರ, ಅಪ್ಪ, ನಿನಗೆ ನಾನೇನು? ನನ್ನ ತಂದೆಯವರು ನೀವು. ನೀನು ನನಗೇನು? ನಿಮ್ಮ ಮಗನಲ್ಲವೇ ಅಪ್ಪ? ಚಿನ್ನ ಮಗು ಚಿನ್ನಲಲ್ಲಿ ಸಿಂಧ ಮಾತ ಎನ್ನಲಾಡಬೇಡ. ಚಿನ್ನ ಲಾಲಿ ಸಿಂಧ ಮಾತ ಒಂದ ಆಡಬೇಡ ಹರಿಯೂ. ಕುಮಾರ, ನಿನ್ನ ಗಿರಿಯ ಬಿದನ ಒಂದ, ನಿನ್ನ ಗಿರಿಯ ಬಿದನ ಒಂದ ದುರ್ನೀತಿಯುದನು. ಚಿನ್ನಲಾಲಿ ಸಿಂಧ ಮಾದ ಚೆನ್ನಲಾಡ ಬೇಡಗರಿಯು. ನಿನ್ನ ಗಿರಿಯ ಬಿದನ ಕೊಂದ ದುರ್ನೀತಿಯುದನು. ಚಿನ್ನ ಕೊಂದ ದುರ್ನೀತಿಯುದನು. ಮಗನೇ ಲಾಲಿಸೈ. ಮೊದಲು ನೀನು ನನ್ನವನು. ಹೌದಪ್ಪ. ಆಮೇಲೆ ಬೇಕಿದ್ರೆ ಅನ್ಯರವನಾಗು. ಕುಮಾರ, ಏನು? ಯಾವುದೇ ಒಂದು ಗಿಡ ಶಾಖೋಪಶಾಖವಾಗಿ ನಾಲ್ದೆಸೆಯಲ್ಲಿ ಪಸರಿಸುವಾಗ ಬುಡವನ್ನು ಮರೆಯಬಾರದು. ಹರಿ ಯಾರೋ ಏನೋ ಯಾಕೋ, ಈ ವಯಸ್ಸಿಗೆ ನಿನಗದು ಬೇಕೋ ಬೇಡ, ನಿನ್ನಲ್ಲಿ ಹೇಳ್ತೇನೆ. ಏನಪ್ಪ? ನಿನ್ನ ಚಿಕ್ಕಪ್ಪ, ನನ್ನ ಸೋದರ. ಯಥಾರ್ಥ ಹೇಳ್ತೇನೆ ಕುಮಾರನೇ, ನೀನು ಹುಟ್ಟುವುದಕ್ಕಿಂತ ಮೊದಲು ನನ್ನ ಪ್ರಾಣಕ್ಕೆ ಪ್ರಾಣ ಸ್ವರೂಪನಾಗಿದ್ದವ.
ಅವನನ್ನು ನೀನು ಹೊಗಳುವ ಈ ಹರಿ ಛೆ, ಕ್ಷುದ್ರವಾದ ಹಂದಿಯಾಗಿ ಬಂದು ಕೊಂದ. ಕೊಂದ. ವತ್ಸ, ಅಪ್ಪ, ನೀನು ಹುಟ್ಟುವುದಕ್ಕಿಂತ ಮೊದಲು ನನ್ನ ಕಣ್ಣಿನಲ್ಲಿ ಇಳಿದದ್ದು ನೀರಲ್ಲ ನೆತ್ತರು. ನನ್ನ ತಮ್ಮನ ರಕ್ತಕ್ಕೆ ಆ ಹರಿಯ ನೆತ್ತರನ್ನು ಚೆಲ್ಲಬೇಕು ಅಂತಲೇ ನಾನು 14 ಲೋಕ ಸುತ್ತಾಡಿದ್ದೇನೆ. ಓಹೋ, ಎದೆಗಾರಿಕೆ ಇದ್ರೆ ಅಡಗುತ್ತಿದ್ದನೆ ಕುಮಾರ. ಹೋಗ್ಲಿ ಬಿಡು. ನಿನ್ನ ಈ ಚಿಕ್ಕ ವಯಸ್ಸಿನಲ್ಲಿ, ನಿನ್ನ ಶುದ್ಧವಾದಂತಹ ಚಿಕ್ಕ ಮಿದುಳಿನಲ್ಲಿ ನಾನು ಯಾಕೆ ಈ ವಿಷ ಬೀಜವನ್ನು ಬಿತ್ತಲಿ ಹೇಳು. ಹೇಳಿ ಹೋದ್ದು. ಏನೇ ಆಗಲಿ ಮಗನೇ, ರಾಕ್ಷಸರ ವಂಶಕ್ಕೆ ವಿರೋಧಿಯವ, ನಮ್ಮ ವಂಶಕ್ಕೆ ವಿರೋಧಿಯಾದವನನ್ನು ನಾವು ತೆಗಳುವುದು ಬೇಡ, ಹೊಗಳಬಹುದೇನು? ಯಾವನು ಹೊರಗಿಂದಲೇ ನಮಗೆ ದ್ರೋಹ ಮಾಡ್ತಾನೋ ಅವನನ್ನು ನಾವು ಒಳಗಿನಿಂದಲೂ ತುಂಬಿಸಿಕೊಳ್ಳಬಹುದೇನೋ? ಇದು ಆತ್ಮಹತ್ಯೆ ಅಲ್ವೋ ಮಗನೇ? ಆದ್ದರಿಂದ 1000 ಹೇಳು, ಇದು ಒಂದನ್ನು ಬಿಡು. ಅಪ್ಪ, ಶಬ್ದ ಬಿಡು. ದುಷ್ಟನನ್ನು ಕೊಂದುದೇನು ಕೆಟ್ಟದಾಯಿತೆ ಜಗಗೆ, ಆ ದುಷ್ಟನನ್ನು ಕೊಂದುದೇನು ಕೆಟ್ಟದಾಯಿತೆ ಜಗಗೆ, ಜಗಗೆ ಕೆಟ್ಟದಾಯಿತೆ ಶ್ರೀಮದ್ ವಿಷ್ಣು ಗಯ್ಯ ಅನ್ಯಾಯವ ಎಷ್ಟ ಕೂತಾದ, ದುಷ್ಟನನ್ನು ಕೊಂದುದೇನು ಕೆಟ್ಟದಾಯ್ತ ಜಗಗೆ ಶ್ರೀ ವಿಷ್ಣು ಗಯ್ಯ ಅನ್ಯಾಯವ ಎಷ್ಟ ಕೂಗಲು ಅಪ್ಪ. ತಂದೆಯವರೇ, ಕೊಂದುದೇನು ಕೆಟ್ಟದಾಯ್ತ ಜಗಗೆ ಶ್ರೀ ವಿಷ್ಣು ಗಯ್ಯನ ನ್ಯಾಯವ ಎಷ್ಟ ಗುತಾತ, ವಿಷ್ಣು ಗಯ್ಯನ ನ್ಯಾಯವ ಎಷ್ಟ ಗುತಾತ, ದುಷ್ಟನನ್ನು ಕೊಂದುದೇನು ಕೆಟ್ಟದಾಯ್ತ ಶ್ರೀ ವಿಷ್ಣು ಗಯ್ಯನ ನ್ಯಾಯವ ಎಷ್ಟ ಗುತಾತ, ಶ್ರೀ ವಿಷ್ಣು ಗಯ್ಯನ ನ್ಯಾಯವ ಎಷ್ಟ ಗುತಾತ. ಅಪ್ಪ, ನಿಮ್ಮ ಮಾತುಗಳನ್ನು ಕೇಳಿ ನನಗೆ ಆಶ್ಚರ್ಯವಾಗಿದೆ. ನಮ್ಮ ಚಿಕ್ಕಪ್ಪನನ್ನು ಕೊಂದವನು ದುಷ್ಟನು, ಅವನು ದ್ವೇಷಿಗ, ಅವನ ಹೆಸರು ಹೇಳಬಹುದೇ ಎಂದು ಪ್ರಶ್ನೆ ಮಾಡ್ತೀರಿ. ನನಗಂತೂ ಹಾಗನಿಸುವುದಿಲ್ಲ. ಅಪ್ಪ, ಚಿಕ್ಕಪ್ಪನನ್ನು ಕೊಂದುದು ಅವನ ದೌಷ್ಟ್ಯಕ್ಕಾಗಿ ಅಂತ ನಾನು ಕೇಳಿದ್ದೇನೆ. ಈ ಪ್ರಪಂಚದಲ್ಲಿ ದುಷ್ಟತನವನ್ನು ಯಾರೇ ಮಾಡಿದರು, ಅನ್ಯಾಯ ಯಾರಿಂದರೇ ನಡೆದರು, ಶ್ರೀಹರಿ ಅದನ್ನು ಸಹಿಸುವುದಿಲ್ಲವಂತೆ. ನಮ್ಮ ಚಿಕ್ಕಪ್ಪನಾದ್ರೇನು, ತಪ್ಪು ಮಾಡಿದರೆ ಅವನು ಕೊಲ್ಲಲ್ಪಡಬೇಕಾದವನೇ. ಆದ್ದರಿಂದ ನನಗಿದರಲ್ಲಿ ದೋಷವೇ ಕಾಣುವುದಿಲ್ವಲ್ಲ. ಇದು ನಿಜವೇ? ನನ್ನ ಮಗನೇ ಹೌದೇ ಇವ? ಏನು ಹೇಳಿದ? ನನ್ನ ತಮ್ಮ ದುಷ್ಟ, ದುಷ್ಟನನ್ನು ಕೊಂದರೆ ತಪ್ಪಲ್ಲ. ದುಷ್ಟನ ಅಣ್ಣ ಏನದರ ಅರ್ಥ? ನನ್ನಲ್ಲಿ ದುಷ್ಟತನದಲ್ಲಿ ಜ್ಯೇಷ್ಠತ್ವವನ್ನು ಕಾಣ್ತಾ ಇದ್ದಾನೋ ಇವ? ಯಾರಿವನ ತಲೆ ಕೆಡಿಸಿದರು? ಹುಡುಗ, ಅಪ್ಪ, ಏನು ಏನಪ್ಪ? ಏನು ಅಪ್ಪನಿಗೆ ಕಲಿಸುವುದಕ್ಕೆ ಹೊರಟು ಏನು? ಪ್ರಹ್ಲಾದ, ಅಪ್ಪ, ನಾನಾಳುತ್ತಿರುವ ಈ ವಿಸ್ತಾರವಾದಂತಹ ರಾಷ್ಟ್ರದಲ್ಲಿ ಕೊನೆಯ ಮಾತು ನನ್ನದಿತ್ತು ಮಗನೇ. ಈ ಹೊತ್ತಿನವರೆಗೆ ಏನಾಯ್ತು ಈಗ? ಅದಲ್ಲ, ನಿನ್ನದೇ ಕೊನೆಯ ಮಾತಾಗಬೇಕು ಅಂತ ಹಠ ಹಿಡಿದು ವಾದಿಸ್ತಾ ಇದೆಯಲ್ಲ. ಹಾಗಿಲ್ಲಪ್ಪ. ನನ್ನ ತಮ್ಮನ ಮುಖ ಕಂಡಿದ್ಯಾನೋ ನೀನು? ಕಾಣಲಿಲ್ಲ, ಕೇಳಿದ್ದೀನಿ. ಕೇಳಿದ್ದು ಸತ್ಯ, ಅಪ್ಪ ಹೇಳಿದ್ದು ಸುಳ್ಳು. ಏನಪ್ಪ? ಈಗ ನಿನ್ನಂತಹ ವಿದ್ಯಾರ್ಥಿ ದೆಸೆಯಲ್ಲಿದ್ದವ ಪ್ರಾರಂಭಕ್ಕೆ ಇದನ್ನೇ ಕಲಿಯುವುದ ಮಗನೇ? ಯಾರು ಹೇಳಿಕೊಟ್ರು ನಿನಗೆ? ಚಿಕ್ಕಪ್ಪ ದುಷ್ಟ, ನಿನ್ನ ಅಪ್ಪನೂ ದುಷ್ಟ, ಹರಿ ಶ್ರೇಷ್ಠ. ಇವನ
ಮುಚ್ಚಬಾಯಿ, ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ಮಾತಿಗೆ ಮಾತು ಮಾತಿಗೆ ಮಾತು ಬಂದರೆ ತಂದೆಯಾಗಿ ಕ್ಷಮಿಸಲಾರೆ. ಬೇಕಾದರೆ ನಿನ್ನನ್ನು ಕಳಕೊಂಡ ತಂದೆಯಾಗಿ ಮುಸುಕಿನಲ್ಲಿ ಕಣ್ಣೀರಿಳಿಸಿಯೇನು. ಈ ನಾಡಿನ ಶಕ್ತಿಯಾಗಿ, ಈ ನಾಡಿನ ಪ್ರಭುವಾಗಿ ಕ್ಷಮಿಸಲಾರೆ. ಹರಿಯನ್ನು ಮತ್ತೊಮ್ಮೆ ಹೊಗಳಿದೆ ಅಂತಾದ್ರೆ ಇದೋ ಒರೆಯ ಕತ್ತಿ ನಿನ್ನ ಕುತ್ತಿಗೆ ತುಂಡಾದೀತು. ಮಗನೇ, ಆ ನಿನ್ನ ಹರಿ ನನ್ನ ತಮ್ಮನನ್ನು ಕೊಂದ. ಅವನನ್ನು ಹೊಗಳುವ ನಿನ್ನನ್ನು ನಾನೇ ಕೊಂದೇನು. ಕೊಂದರು ಸಾವೆನೆ ನಾನು ಸಿಂಧು ಶಯನನೊಲು ಮೆಯುಂದ. ಕೊಂದರು ಸಾವೆನೆ ನಾನು ಸಿಂಧು ಶಯನನೊಲು ಮೆಯುಂದ. ಬಂದುದೆಲ್ಲ ಬರಲಿ, ಬಂದುದೆಲ್ಲ ಬರಲಿ, ಬಿಡ ಮುಕುಂದ ಸ್ಮರಣೆಯ. ಬಂದುದೆಲ್ಲ ಬರಲಿ, ಬಿಡ ಮುಕುಂದ ಸ್ಮರಣೆಯ. ಬಂದುದೆಲ್ಲ ಬರಲಿ, ಬಿಡ ಮುಕುಂದ ಸ್ಮರಣೆಯ. ಅಪ್ಪ, ಏನು? ನಾನಿನ್ನೂ ಸಣ್ಣವನು, ಹೌದು. ಆದ್ರೆ ನೀವು ಸಣ್ಣವರಿಗಿಂತ ಸಣ್ಣವರಾಗಿ ಮಾತಾಡ್ತೀರಿ. ಎಲ್ಲ ಹೌದಪ್ಪ. ಅದಲ್ಲದೆ ಇದ್ರೆ ನನ್ನನ್ನು ಕೊಂದು ಬಿಟ್ಟೇನು ಅಂತ ಭಯಪಡಿಸ್ತೀರಲ್ಲ. ನೀವು ಕೊಂದ್ರೂ ನಾನು ಸಾಯ್ತೇನೆಯೇ. ಕೊಲ್ಲುವುದಕ್ಕೆ ಕಾಯುವುದಕ್ಕೆ ದೇವರೊಬ್ಬನಿಂದಾನೆ ಅನ್ನುವುದನ್ನು ನಾನಂತೂ ಮರೆತಿಲ್ಲ. ಸಿಂಧುಶಯನನ ದಯ ನನ್ನ ಮೇಲಿರುವಾಗ ನೀವು ಕೊಂದರೂ ನನಗೇನೂ ಆಗುವುದಿಲ್ಲ. ಕೊಲ್ಲುವ ಕಾಯುವ ಯೋಗ್ಯತೆ ಅವನದ್ದು. ನೀವು ಕೊಂದರೆ ನಾನು ಹೇಗಪ್ಪ ಸಾಯ್ತೇನೆ? ಎಲ ಎಲ ಕೆಟ್ಟ ಹುಡುಗ, ನಿನ್ನ ಜನ್ಮಕ್ಕೆ ಇವ ಬೇಕು. ನಿನ್ನನ್ನು ಉದರದಲ್ಲಿ ಹೊತ್ತು ಹೆತ್ತು ನಿನ್ನ ಕಾಲು ಗಟ್ಟಿಯಾಗುವಲ್ಲಿವರೆಗೆ ತಿರುಗಲಿಕ್ಕೆ ಇಲ್ಲಿ ಒಬ್ಬಳು ನನ್ನ ಹೆಂಡತಿ, ನಿನ್ನ ಅಮ್ಮ ಬೇಕು. ಕಾಪಾಡ್ಲಿಕ್ಕೆ ಅವನೇನು? ಹೌದಪ್ಪ. ಅಲ್ಲ, ಆ ಹರಿಯನ್ನು ಹುಡುಕುತ್ತಾ ಹೋಗಿದ್ದೆ. ಕಡಲ ತಡಿಯಲ್ಲಿ ಒಬ್ಬ ಬಂದಿದ್ದ. ಅಯ್ಯ, ಅವನು ಹೆದರಿ ನಿನಗೆ ನಿನ್ನ ಉದರವನ್ನೇ ಪ್ರವೇಶಿಸಿದ್ದಾನೆ ಅಂತ ಹೇಳಿದ್ದ. ಸುಳ್ಳು ಹೇಳ್ತೀಯೋ ಅಂತ ನಾನು ಜೋರು ಮಾಡುವಾಗ ನೀ ಕಣ್ಣು ಮುಚ್ಚು, ಬಾಯಿ ತೆರಿ, ನೋಡಿ ಈಗ ನನ್ನನ್ನು ಮರುಳು ಮಾಡಿ ಆಮೇಲೆ ಕಣ್ಣು ಬಿಡ್ತೇನೆ. ಕಾಣಿಸಲಿಲ್ಲ. ಕೊನೆಗೆ ಆವತ್ತು ನನ್ನ ಕೈಗೆ ಸಿಕ್ಕಿದ ಆ ದುರುಳ. ನಾ ತಿಳಿಯದೆ ಹೋದೆ. ಹೌದಲ್ಲ, ದೊರಕಿದ ದುರುಳನನ್ನು ಕಡಿದು ಬಿಡಬೇಕಿತ್ತು. ಈಗ ಸತ್ಯ ಆಯಿತು. ಅವ ನನ್ನ ಹೃದಯದಲ್ಲಿ ಇದ್ದ. ಈಗ ಪುತ್ರ ರೂಪದಿಂದ ಹೊರಗೆ ಬಿದ್ದ. ನನ್ನ ಕೈಗೆ ಸಿಕ್ಕಿದ್ದಾನೆ. ಆದ ಕಾರಣ ಇನ್ನೇನು ನೋಡಬೇಕು? ಎಲ್ಲ ವ್ಯಾಮೋಹವನ್ನು ನಾನು ಮೊದಲು ಕಡಿದು ಹಾಕಿದೆ. ಆಮೇಲೆ ಹೊರೆಯಿಂದ ಖಡ್ಗವನ್ನು ಸಹದೇವನನ್ನು ಕಡಿ. ಮಹಾರಾಜ, ಕಡಿಬೇಡಿ. ತಡಿಬೇಕು. ಯಾಕೆ? ಸಾವಧಾನ. ಯಾಕೆ? ಅವಸರಿಸಬಾರದು. ಯಾಕೆ? ನಾವಿದ್ದೇವೆ, ಪ್ರಯತ್ನಿಸ್ತೇವೆ. ಏನು ಪ್ರಯತ್ನ ನಿಮ್ಮದು? ಚಿನ್ನನನು ಮರಳಿನಿ ಇನ್ನೊಮ್ಮೆಗಳು ಹೀಗ. ಚಿನ್ನನನು ಮರಳಿನಿ ಇನ್ನೊಮ್ಮೆಗಳು ಹೀಗ. ಮನ್ಯದುದ ವಿದ್ಯೆ ಬುದ್ಧಿಯನು ಚೆನ್ನಾಗಿ ತಿಳುಗುದನು. ದಾನವೇಂದ್ರ, ಏನು? ನಿನ್ನ ಮಗ ಈ ಪ್ರಾಯಕ್ಕೆ ಅಷ್ಟೆತ್ತರಕ್ಕೆ ಇರುವುದಕ್ಕೆ ಹೇಗೆ ಸಾಧ್ಯ? ಮಹಾರಾಜನ ಮಗ ಅಂತ ನಾವು ಸ್ವಲ್ಪ ಆತನನ್ನು ತಿದ್ದುವುದಕ್ಕೆ ಪ್ರಯತ್ನಿಸಿದಾಗ ಶಿಕ್ಷೆ ಕೊಡುವುದಕ್ಕೆ ಮುಂದಾಗಲಿಲ್ಲ. ಅವನನ್ನು ಒಲಿಸಿ ಅವನನ್ನು ಸ್ವಲ್ಪ ತಿದ್ದಿ ಬುದ್ಧಿ ಹೇಳುವುದಕ್ಕೆ ಪ್ರಯತ್ನಿಸ್ತೇವೆ. ಗುರುಗಳೇ, ತಂದೆಯಾದ ನನಗಾಗುವ ದುಃಖ ಮಿಥ್ಯೆ ಅಲ್ವಲ್ಲ? ನಮಗೆ ದುಃಖವಾಗ್ತಾ ಇದೆ. ನನಗವನಲ್ಲಿ ಇಲ್ಲದೆ ಇದ್ದಂತಹ ಅನುಕಂಪೆ ನಿಮಗಿದ್ದೀತೆ. ಇರಲೇಬೇಕು. ನಾನು ಏನು ಮಾಡಿ ಸಾಯ್ಲಿ ಹೇಳಿ? ಬೇಡ ಬೇಡ, ನಾವು ತಿದ್ದುವುದಕ್ಕೆ ಪ್ರಯತ್ನಿಸ್ತೇವೆ ಮಹಾರಾಜ. ಏನು ನನ್ನ ಹಣೆ ಬರಹದಲ್ಲಿ ಏನುಂಟು? ಅಂತೂ ನನ್ನ ಕಣ್ಣಿದ್ದನ್ನಿಂದಲಾದರೂ ಕೊಂಡು ಹೋಗಿ ಅವನನ್ನು ರಕ್ಷಿಸಿ. ಹೋಗಿ ಕರ್ಕೊಂಡು ಹೋಗ್ತೇವೆ, ಪ್ರಯತ್ನಿಸ್ತೇವೆ. ಆಮೇಲೆ ಒಪ್ಪಿಸಿ. ದ್ವೇಷ
ಯಶಿಕ ಮೊದಲ ಮಗೆ ಯಶಿಕ ಮೊದಲ ಮಗೆ ಕೇಳ ವಸುದೇವ ಮಗೆ ಯಶಂದರು ದಾನೀಸನು ಗೆಳನು ಘಾತಿ ಮಾಡುವೆನು ಕೂಸನು ನಾಳೆಗೆ ತನಟ ಸಮಮುಖಿಯ ನನ್ನ ದೌರ್ಭಾಗ್ಯವೇ ಪುತ್ರ ರೂಪದಿಂದ ಹುಟ್ಟಿತು. ಪುತ್ರೋತ್ಸವದಿಂದ ನಾನು ಬೀಗಿದ್ದೆ ಹೆಚ್ಚಾಯಿತು. ಇಲ್ಲದೆ ಹೋದರೆ ಇನ್ನೂ ಎಳೆ ಹಸುಳೆ 5 ವರ್ಷ ತುಂಬಿದೆ. ಮಾತಿಗೆ ಮಾತು ಕೊಡ್ತಾ ಇದ್ದಾನೆ. ವಾತ್ಸಲ್ಯದಿಂದ ಬಿಗಿದಪ್ಪಿ ಮಗನೇ ಕೇಳುವುದಿಲ್ಲ. ನಾ ಸಿಟ್ಟಿಗೆದ್ರೆ ಅದಕ್ಕೂ ಬಗ್ಗುವುದಿಲ್ಲ. ಆ ಹರಿಗಿಂತಲೂ ನನ್ನ ಪುತ್ರ ರೂಪದಲ್ಲಿದ್ದಂತಹ ಈ ಹರಿ, ಅಯ್ಯೋ ಮಗನೇ ಇವನು ಏನೇನು ಮಾಡಿದೆ ಪ್ರತಿಕ್ರಿಯೆ. ಪಿತೃಗಳ ಬಗ್ಗೆ ಗೌರವವಿಲ್ಲ, ಆಚಾರ್ಯರ ಬಗ್ಗೆ ಭಕ್ತಿ ಇಲ್ಲ. ನನಗೆ ಇಲ್ಲಿ ಪಾಠ ಮಾಡ್ತಾನೆ, ಗುರುಗಳಿಗೆ ಅಲ್ಲಿ ಉಪದೇಶಿಸ್ತಾನಂತೆ. ಏನು ಮಾಡೋಣ? ಕೃಷ್ಣ ಸರ್ಪವನ್ನು ಉಡಿಯಲ್ಲಿ ಕಟ್ಟಿ ಅದು ತನ್ನ ಮೇಲೆ ಪ್ರೀತಿ ಮಾಡ್ತದೆ ಅಂತ ನಾವು ರಾತ್ರಿ ಸುಖವಾಗಿ ನಿದ್ರೆ ಮಾಡಿದ ಹಾಗೆ. ಹೌದು, ಸರ್ಪಗಾವಲು ನಿಧಿಗಳಿಗಾದೀತು. ಬದುಕಿದ ನಮ್ಮಂಥವರಿಗೆ ಸರ್ಪಕಾವಲು ಹಿತವೇ ಆದ ಕಾರಣ ಬೆಂಕಿಯಲ್ಲಿ ಹಾಕಿಸಿದೆ, ವಿಷ ಸರ್ಪಗಳಿಂದ ಕಚ್ಚಿಸಿದೆ, ಕೈಕಾಲು ಕಟ್ಟಿ ಕಡಲಿಗೆ ಎಸೆದೆ, ಪರ್ವತದಿಂದ ತಳ್ಳಿ ಹಾಕಿ ನೋಡಿದೆ. ಅಯ್ಯೋ, ಬೆಂಕಿಯಿಂದ ಸುಡೋದಿಲ್ಲ, ನೀರಿನಿಂದ ನನೆಯುವುದಿಲ್ಲ, ಆಯುಧಗಳಿಂದ ಘಾಸಿಗೊಳ್ಳೋದಿಲ್ಲ. ಯಾರಿವನು? ಬಹುಶಃ ಹೀಗಿರಬೇಕು. ಯಾವುದೇ ಬೆಳೆಯ ಬೆಳೆ ಮತ್ತು ನಾಶ ಇದು ಬೀಜಕ್ಕೆ ಸಂಬಂಧಿಸಿದ್ದಲ್ಲ ಅಂತ ತೋರ್ತದೆ. ಬಹುಶಃ ನೆಲ ಆ ಹೊಲ ಇತರೆ ಕಡೆಗಳಿಂದ ಜೀವಾತುಗಳನ್ನು ತಾನು ತಕ್ಕೊಂಡು ಪೋಷಕ ದ್ರವ್ಯವನ್ನು ಈ ಬೆಳೆಯುತ್ತಿರುವ ಬೆಳೆಗೆ ಕೊಡ್ತಾ ಇದೆ. ಹೀಗೆ ಮಾಡೋಣ. ಕಯಾದು ಸ್ವಾಮಿ, ಇದೇನು ನೋಡು. ಏನದು? ಇದು ಬಂಗಾರದ ಪಾತ್ರ. ಅದರೊಳಗೆ ಇರೋದು ಹಾಲಾಹಲ. ಯಾಕೆ? ನಮ್ಮ ಸಂಸಾರ ಬಂಗಾರದ ಪಾತ್ರೆ, ಅದರ ಒಳಗೆ ಹಾಲಾಹಲ ಇದೆ ಎಂಬುದರ ದ್ಯೋತಕ ಇದು. ಓಹೋ. ಕಯಾದು, ನಿನ್ನ ಗರ್ಭದ ಶುದ್ಧಿಯ ಬಗ್ಗೆ ನನಗೆ ಸಂಶಯವಿಲ್ಲ. ನನ್ನ ನಿಲುವು ಅಚಲವಾದದ್ದು. ಹೌದು, ನಿನಗೆ ಗೊತ್ತಲ್ಲ. ನಿಜ. ಏನು ಮಾಡೋಣ ಹೇಳು? ಏನು? ಕೆಲವು ಸಲ ನಮ್ಮ ಪೆಗಲೊಳೇರಿ ಬಂದ ಪಾಪದ ಫಲವಿದು ಈ ಜಗತ್ತಿನ ಸಂಸಾರ ಎಂಬುದನ್ನು ಪ್ರತ್ಯಕ್ಷ ಕಂಡೆ ನಾನು. ಯಾಕೆ ಸ್ವಾಮಿ, ಯಾಕೆ ಹೀಗೆ ಹೇಳ್ತಾ ಇದ್ದೀರಿ? ನಿನ್ನನ್ನು ಸಂಕಷ್ಟದಲ್ಲಿ ಸಿಲುಕಿಸುವುದು ನನಗೆ ಇಷ್ಟವಿಲ್ಲ. ಮತ್ತೆ ಈ ಪಾತ್ರೆ ನಿನ್ನ ಕೈಯಲ್ಲಿ ನಾನೀಗ ಈತೇನೆ. ಯಾಕೆ? ಗೃಹಿಣಿಯಾಗಿ ಬಂದ ಮೇಲೆ ನಿನ್ನ ಕೈಯಿಂದ ಅರ್ಘ್ಯ, ನಿನ್ನ ಕೈಯಿಂದ ಅನ್ನಪಾನ, ಇದನ್ನು ಸ್ವೀಕರಿಸಿದವ ನಾನು. ಹೌದು, ಗೃಹಿಣಿಯ ಲಕ್ಷಣ ಅದು. ಹಾಗೆಂತ ನೀನು ಹೆತ್ತ ಮಕ್ಕಳಿಗೆ ನೀನೇ ಇಕ್ಕೋಳು. ಹೌದು, ಮಕ್ಕಳಿಗೆ ತಾಯಿಯಾಗಿ ಇಕ್ಕಿದೆ, ಗಂಡನಿಗೆ ಹೆಂಡತಿಯಾಗಿ ಇಕ್ಕಿದೆ. ಏನು ಮಾಡೋಣ ಹೇಳು? ಏನಾಯ್ತು? ನಮ್ಮ ಮಗ ನಿನಗೆ ಗೊತ್ತಲ್ಲ, ಗೊತ್ತು. ಬೆಂಕಿಯಲ್ಲಿ ಹಾಕಿದ್ರೆ ಯಾರು ಕಾಪಾಡಿದರು ಅಂದ್ರೆ ಹೇಳ್ತಾನೆ, ಯಜ್ಞೇಶ್ವರ ಬಂದು ಕಾಪಾಡಿದ. ಓಹೋ. ತಂದೆ ನಾನು, ಬೆಳೆಸಿದವಳು ನೀನು. ಈಗ ಎತ್ತಿಕೊಳ್ಳಿಕ್ಕೆ ಯಾರ್ಯಾರೆಲ್ಲ ಇದ್ದಾರೆ ನೋಡು. ಹೌದು ಅಲ್ವಾ? ಹಾಗಾದ್ರೆ ಇಲ್ಲಿ ಅವನಿಗೆ ಆತ್ಮೀಯತೆ ಇಲ್ಲ, ಅಲ್ಲಿ ತಾದಾತ್ಮ್ಯ. ಆದ ಕಾರಣ
ಕಯಾದು ನಿನ್ನ ಇಚ್ಛೆಗೆ ಬಿಟ್ಟದ್ದು. ಏನು ಸ್ವಾಮಿ? ನಿನ್ನ ಕೈಯಲ್ಲಿದೆಯಲ್ಲ ಈ ಹಾಲಾಹಲದ್ದು. ಹೌದು. ನನಗಿಕ್ಕು, ಅಲ್ಲದಿದ್ದರೆ ಅವನಿಗೆ ಕೊಡು. ನಟ್ಟ ಕೈಯಿಂದ ಕೀಳುವುದಕ್ಕೆ ಯತ್ನಿಸಿದೆ. ಕಿತ್ತರೂ ಅದು ಮತ್ತು ಬೇರನ್ನು ಎಲ್ಲಿಯೋ ಕ್ಷೇತ್ರದಲ್ಲಿ ಉಳಿಸಿಕೊಂಡದೆ. ಈಗ ಬೇರನ್ನೇ ಸುಡುವ ಯೋಜನೆ ನನ್ನದು. ಸ್ವಾತಂತ್ರ್ಯ ನೀನು ಕೊಟ್ಟಿದ್ದೇನೆ. ನೀನು ಮಗನಿಗೆ ತಾಯಿ ಆದರೆ ಸಾಕೋ, ಅಲ್ಲ ನನಗೆ ಅರ್ಧ ಶರೀರೇ ಆಗಬೇಕು. ನಿನಗೆ ಬಿಟ್ಟದ್ದು. ಅವನಿಗೆ ಕೊಡೋದಿಲ್ಲ. ನನಗೆ ಕೊಡು ಕೈಯಾದು, ನನಗೆ ಕೊಡು. ಅಯ್ಯೋ, ಇದು ಆಜ್ಞೆ. ಶಿವನೇ, ವಸುಧೆಯೋ ಬಾಲರಿಗೆ ಕೊಡುವುದುಂಟು. ವಸುಧೆಯ ಬಾಲರಿಗೆ ಕೊಡುವುದುಂಟು. ಯಶವಕಾಲನು ಸೃಷಗೆ ಕೊಡುವುದುಂಟು. ಯಶಮಹಾಲನು ಸೃಷಗೆ ಹಸು ಮಗಗೆ ಹಸು ಮಗಗಿಂದಿನಲಿ ನಾನಿಯಲೆಂದು ವಿಷವ ನಿಷ್ಕರುಣಯಲೆ ವಿಷವ ನಿಷ್ಕರುಣಯಲೆ ಬರಹೇಳು ಜನ್ಮ ವರದನೆಗಿಂತ ಮಾತಲು. ಶಿವಮಹಾದೇವ, ನಾನೆಂತಹ ಮಾತುಗಳನ್ನು ಕೇಳುತ್ತಿದ್ದೇನೆ. ನನ್ನ ಸ್ವಾಮಿಯ ಆಜ್ಞೆ ನನ್ನ ಕಿವಿಗಳಲ್ಲಿ ಪ್ರತಿಧ್ವನಿಸುತ್ತಿದೆ. ಮಗನಿಗೆ ಈ ಹಾಲಾಹಲವನ್ನು ನಾನು ಉಣ್ಣಿಸಬೇಕೆ? ನಮ್ಮ ವಾತ್ಸಲ್ಯ ಸುಧಾಸೇಚನದಿಂದ ವೃದ್ಧಿಯನ್ನ ಇರುತ್ತಿದ್ದಾರೆ. ಪ್ರಹ್ಲಾದನನ್ನು ಕಂಡು ನಾವು ಆನಂದಿಸುತ್ತಿದ್ದವರು. ಆದರೆ ತಂದೆಗೆ ವಿರುದ್ಧವಾಗಿ ಮಾತುಗಳನ್ನಾಡಿದ ಮಗನಿಗೆ ವಿಷವನ್ನು ಕೊಡು ಕೊಡು ಎಂದು ಆಜ್ಞಾಪಿಸುತ್ತಿದ್ದಾರೆ. ನಾನೇನು ಮಾಡಲಿ? ಬಾಯಾರಿ ಬಂದ ಮಗನಿಗೆ ಆ ತ್ವಿಷೆಯನ್ನು ನಿವಾರಿಸುವುದಕ್ಕಾಗಿ ತಾಯಂದಿರು ಹಾಲನ್ನು ಕೊಡುತ್ತಾರೆ. ಹಾಲನ್ನು ಕೊಡುವ ಬದಲಾಗಿ ನಾನು ಹಾಲಾಹಲವನ್ನು ಕೊಡಲೇ? ನನ್ನ ಗಂಡ ನನಗೆ ಯಾಕಾಗಿ ಇಂತಹ ಆಜ್ಞೆ ಮಾಡಿದೆ? ನಾನು ಹತಭಾಗ್ಯ. ಆದ್ದರಿಂದಲೇ ಈ ರೀತಿಯ ಮಾತುಗಳನ್ನು ಕೇಳುವ ದುರ್ಯೋಗ ನನ್ನ ಪಾಲಿಗೆ ಪ್ರಾಪ್ತವಾಗಿದೆ. ಮನಸ್ಸನ್ನು ಸ್ಥಿಮಿತದಲ್ಲಿಟ್ಟುಕೊಂಡು ಮಗನಿಗೆ 4 ಒಳ್ಳೆಯ ಮಾತುಗಳನ್ನು ಹೇಳಿದರೆ, ನನ್ನ ಮಾತುಗಳನ್ನು ಕೇಳಿಯಾದರೂ ಅವನ ಮನ ಪರಿವರ್ತನೆಯಾಗದೆ ಉಳಿದೀತೆ. ಕೇಳ್ತೇನೆ. ಕುಮಾರ, ಅಮ್ಮ, ಕುಮಾರ, ಅಮ್ಮ, ನೀನು ಯಾಕೆ ಹೀಗೆ ಮಾಡಿದೆ ಮಗನೇ? ಏನು ಮಾಡಿದೆ? ಏನು ಮಾಡುತ್ತಿರುವೆ? ಹರಿಯ ನಾಮವ ಸ್ಮರಿಸದಿದ್ದೇವೆ ಮಗನೇ. ಹರಿಯ ನಾಮವ ಸ್ಮರಿಸದಿದ್ದರೆ ಬರುವುದೇ ನೆಲೆ ಕೊರತೆ ನಿನಗೆ. ಬರುವುದೇ ನೆಲೆ ಕೊರತೆ ನಿನಗದ ಸಿರಿವರನು ತಾನೇ ನೀವನು. ಸಿರಿವರನು ತಾನೇ ನೈವನು ಚರಳ ನಿನಗೆ. ಏನ ನೀವನು ಚರಳ ನಿನಗೆ. ಮಗನ ಬೀಡು ಛಲ ಸರಿಯೇ ಮಗನೇ. ಮಗನ ಬಿಡು ಛಲ, ಮಗನೇ ಬಿಡು ಛಲ. ವತ್ಸ, ಮಾ, ನಿನ್ನ ಬಗೆಗೆ ನಾವು ಆಶಿಸಿದ್ದೇನು? ನೀನೀಗ ಮಾಡುತ್ತಿರುವುದೇನು? ಏನು ಮಾಡಿದನಮ್ಮ? ತಾಯಿ ತಂದೆಗಳ ಮನಸ್ಸನ್ನು ನೋಯಿಸಿದ ಪುತ್ರನಿಗೆ ಒಳ್ಳೆಯದಾಗುವುದಕ್ಕಾದರೂ ಸಾಧ್ಯವೇ?
ಕುಮಾರ, ನಿನ್ನ ಬಾಳಿನ ಬಗ್ಗೆ ನಾವು ಎಷ್ಟು ಸುಂದರ ಕಲ್ಪನೆಗಳುಳ್ಳವರಾಗಿದ್ದೆವು, ಅದನ್ನೆಲ್ಲ ನಾಶ ಮಾಡುವುದು ನಿನ್ನ ಉದ್ದೇಶವೇ. ಹರೆಯದಲ್ಲಿ ಕಿರಿಯನಾದರೂ ನೀನು ಲೋಕಾನುಭವವುಳ್ಳವರಂತೆ ನಿನ್ನಯ್ಯನಿಗೆ ಉಪದೇಶಿಸುವುದಕ್ಕೆ, ಗುರುಗಳಿಗೆ ತಿಳಿಸುವುದಕ್ಕೆ ಮುಂದಾಗುತ್ತಿರುವೆಯಂತೆ. ಈ ಛಲ ನಿನಗೇಕೋ ನನಗರ್ಥವಾಗುವುದಿಲ್ಲ. ಏನು ತಪ್ಪು ಮಾಡಿದೆ ನಾನು? ಹರಿಯ ನಾಮಸ್ಮರಣೆಯಿಂದ ನಿನಗೆ ದೊರೆಯುವ ಲಾಭವಾದರೂ ಏನು? ತಂದೆಯನ್ನು ದೇವರೆಂದು ತಿಳಿ, ತಾಯಿಯನ್ನು ದೇವರೆಂದು ತಿಳಿ ಎಂದು ನಿನಗೆ ಗುರುಪದೇಶ ಆಗಿಲ್ವೇ ಮಗನೇ? ಪ್ರತ್ಯಕ್ಷರಾಗಿ ತಾಯಿ ತಂದೆಗಳಾದ ನಾವಿರುತ್ತಾ ನೀನು ಹರಿಯ ನಾಮವನ್ನೇ ಸ್ಮರಿಸುತ್ತಿರುವೆಯಂತೆ. ತಂದೆಯ ಇದಿರು ಉದ್ಧತನಾಗಿ ಅವರ ಮಾತುಗಳನ್ನೆಲ್ಲ ಆಕ್ಷೇಪಿಸುತ್ತಿರುವೆಯಂತೆ. ನೀನೇಕೆ ಹೀಗಾದೆಯೋ ನನಗೆ ತಿಳಿಯುವುದಿಲ್ಲ. ಹರಿಯನ್ನು ಭಜಿಸುವುದರಿಂದ ನಿನಗೆ ದೊರೆಯುವುದಾದರೂ ಏನು? ನಿನ್ನಪ್ಪನ ಮಾತನ್ನು ವಿರೋಧಿಸುವುದರಿಂದ ನಿನಗೆ ಶ್ರೇಯಸ್ಸಾದರೂ ಲಭಿಸೀತೆ ಮಗನೇ. ಅಮ್ಮ, ತಾಯಿಯಾದ ನಾನು, ನಿನ್ನನ್ನು ಬೆಳೆಸಿದ ನಾನು, ನಿನಗೆ ಹಾಲನ್ನು ಕೊಟ್ಟ ನಾನು ನಿನಗೆ ಕೈ ಮುಗಿದು ಕೇಳಿಕೊಳ್ತೇನೆ ಕುಮಾರ, ಇನ್ನಾದರೂ ಹರಿಯ ನಾಮಸ್ಮರಣೆಯನ್ನು ಬಿಡು. ನಿನ್ನ ತಂದೆಯ ಇಚ್ಛೆಗೆ ವಿರೋಧವಾಗಿ ನಡೆಯದಿರು. ನನಗೂ ನಿನಗೂ ಈ ಶೋಣಿತಾ ನಗರಕ್ಕೂ ಕ್ಷೇಮವಾಗುವಂತೆ ನೀನು ವ್ಯವಹರಿಸು. 3 ಲೋಕಗಳನ್ನು ನಡುಗಿಸಿದ ತಂದೆಯ ವಿರುದ್ಧ ನೀನು ಸೆಟೆದು ನಿಂತೆಯಾದರೆ ನನ್ನ ಕರುಳು ಹೇಗಾದೀತು ಮಗನೇ? ಮಗನೇ, ನಮ್ಮನ್ನು ದುಃಖಕ್ಕೀಡು ಮಾಡಬೇಡ. ನನ್ನ ಮಾತನ್ನು ಕೇಳು, ಕೇಳು ಕಂದ, ಇನ್ನಾದರೂ ಕೇಳು. ತಾಯಿ, ನಿನ್ನನ್ನು ನೋಯಿಸುವುದು ನನ್ನ ಉದ್ದೇಶ ಅಲ್ಲ. ನಿನ್ನ ವಿರೋಧ ಹೋಗಬೇಕು ಎಂಬ ಹಠವೂ ನನಗಿಲ್ಲ. ಆದರೆ ಸತ್ಯ ಏನು ಅನ್ನುವುದನ್ನು ನೀನು ತಿಳಿದಿಲ್ಲಮ್ಮ. ಏನು? ನಾನು ಹರಿಯ ನಾಮ ಸಂಕೀರ್ತನೆಯನ್ನು ಬಿಡಲೆ? ಅವನು ನಮ್ಮ ವಿರೋಧಿ ಎಂದು ನೀನೂ ನಂಬುತ್ತೀಯ. ನಿನ್ನ ತಂದೆಗೆ ವಿರೋಧಿಗಳು ನಿನಗೆ ವಿರೋಧಿಗಳಲ್ಲವೇ ಮಗನೇ? ಅಲ್ವಮ್ಮ, ಅಲ್ಲ. ಮತ್ತೇನು? ಹಿಂದ ಕನ್ನಯ ಪಿತನು ಹಿಂದ ಕನ್ನಯ ಪಿತನು ಬಹುಪರಿಯಿಂದ ಕೊಲ್ಲಲು ಯತ್ನವನ್ನು ಮಾಡಲು ಬಹುಪರಿಯಿಂದ ಕೊಲ್ಲಲು ಯತ್ನವನ್ನು ಮಾಡಲು ನೊಂದು ಬಿಡಿಸಿದರ್ಯಾರು ಹಸು ಮಗುವೆಂದು ಎಲ್ಲ ನೊಂದು ಬಿಡಿಸಿದರ್ಯಾರು ನೊಂದು ಬಿಡಿಸಿದರ್ಯಾರು ಹಸು ಮಗುವೆಂದು ಎಲ್ಲ ಎಂದ ಕನ್ನಯ ಪಿತನು ಅಮ್ಮ, ಮಗು, ಹರಿಯನ್ನು ದೊಡ್ಡವನೆಂದು ನಾನು ಹೇಳಿದೆ. ನಮ್ಮ ಅಪ್ಪನಿಗೆ ಅದು ಸಮಾಧಾನವಾಗಲಿಲ್ಲ. ಆದರೆ ಅನುಭವದ ಮುಂದೆ ಅಪ್ಪನ ಮಾತೇನು, ಅಮ್ಮನ ಮಾತೇನು? ಅನುಭವಕ್ಕಿಂತ ದೊಡ್ಡ ತಂದೆ ತಾಯಿಗಳ ಸ್ಥಾನ ಬೇರೆ ಇಲ್ಲ ಅಂತ ನಾನು ತಿಳಿದಿದ್ದೇನೆ. ಏನದು? ನಮ್ಮಪ್ಪ ಹರಿಯ ಹೆಸರನ್ನು ಹೇಳಬೇಡ, ಹರಿಯ ಕುರಿತಾದ ಭಕ್ತಿ ಬೇಡ ಎಂದು ಹೇಳಿದರು. ನಾನು ನನ್ನ ಮನಸ್ಸಿನಲ್ಲಿದ್ದುದನ್ನು ಅವರಿಗೆ ತಿಳಿಸಿ ಹೇಳಿದೆ. ಸಿಟ್ಟುಗೊಂಡರು. ನನ್ನ ನಾಶಕ್ಕೆ ಏನೆಲ್ಲ ಪ್ರಯತ್ನ ಮಾಡಿದ್ರು ಗೊತ್ತೇ? ಪರ್ವತದಿಂದ ತಳ್ಳಿದರು. ನಾನು ನೆಲಕ್ಕೆ ಬೀಳುವಾಗ ಭೂದೇವಿಯ ಪತಿಯಾದ ನಾರಾಯಣ ಕಾಪಾಡಿದ. ಸಾಗರಕ್ಕೆ ತಳ್ಳಿದರು. ಸಾಗರ ಶಾಯಿ ನನ್ನನ್ನು ಕಾಪಾಡಿದ. ನನ್ನ ಒಂದೊಂದು ಸಂಕಷ್ಟವೂ ಸಹ ಅವನ ಅನುಗ್ರಹದಿಂದ ನಿವಾರಣೆ ಆಗಿರುವಾಗ, ನಾನು ಒಂದೊಂದು ಸಲವೂ ಅವನಿಂದ ರಕ್ಷಿಸಲ್ಪಟ್ಟಿರುವಾಗ ಅವನು ಏನೂ ಅಲ್ಲ, ಅವನು ನಮ್ಮ ಶತ್ರು ಅಂತ ಹೇಗಮ್ಮ ತಿಳಿಯಲಿ? ಕಾಪಾಡುವ ಕರ್ತೃ ಅವನಿರುವಾಗ ನಿನಗ್ಯಾಕೆ ಯೋಚನೆ? ಕೈಯಲ್ಲಿ ವಿಷದ ಪಾತ್ರೆಯನ್ನು ಹಿಡಿದಿದ್ದಿ, ಹೇಗೆ ಕೊಡಲಿ ಮಗನಿಗೆ ಅಂತ ಯೋಚಿಸ್ತಿ. ಅಮ್ಮ, ಅಳಬೇಡ. ನನ್ನನ್ನು ಕಾಪಾಡುವ ಹೊಣೆ ಅವನದ್ದು. ನಾನು ಬೇಕು, ನಾನು ಉಳಿದು ಇರಬೇಕು ಅನ್ನೋದು ಅವನ ಇಚ್ಛೆಯಾದರೆ ನಮ್ಮ ಅಪ್ಪನ ಇಚ್ಛೆಯೂ ನಡೆಯುವುದಿಲ್ಲ, ನಿನ್ನ ದುಃಖವೂ ಅರ್ಥ ಇಲ್ಲ. ಕೊಡು ಇಲ್ಲಿ ಆ ಪಾತ್ರವನ್ನು, ನನ್ನ ಕೈಯಲ್ಲಿ ಕೊಡು. ಇದೋ ನಾನು ತೆಗೆದಿದ್ದೇನೆ, ನೀನು ಕೊಟ್ಟ ಹಾಲೆಂದೇ ತಿಳಿದು ಕುಡಿಯುತ್ತೇನೆ. ಏನು ಬೇಕಾದರೂ ಅವನು ನೋಡಿಕೊಳ್ತಾನೆ. ಕುಡಿದಿದ್ದೇನೆ. ಅಮ್ಮ, ಯಾಕೆ ಗಾಬರಿ ಆಗ್ತಿ? ನನಗೆ ಸಂಕಷ್ಟವಾಗುವುದಿಲ್ಲ. ಹೊಟ್ಟೆ ತಂಪಾಗ್ತಾ ಇದೆ. ಹರಿ ಅನುಗ್ರಹ. ಹರಿ ಹರಿ ಎಂದರೆ ಹರಿ. ಹಿಂದೆ ನಾರದರು ನನಗೆ ಉಪದೇಶವನ್ನು ಮಾಡಿದ್ರು. ಗಂಡನನ್ನು ಕೂಡುವ ಹೊತ್ತಿಗೆ ಭಗವಂತನಾದ ನಾರಾಯಣನ ನಾಮಸ್ಮರಣೆಯನ್ನು ಮಾಡು, ಇದರಿಂದ ನಿಮ್ಮ ಕುಲೋದ್ಧಾರವಾಗುತ್ತದೆ ಎಂದು.
ಆ ಮಾತಿನ ಸತ್ಯವನ್ನೂ ನಾನಿಂದು ಕಾಣುತ್ತಿದ್ದೇನೆ. ಮಗನೇ, ನನ್ನನ್ನು ನಿನ್ನನ್ನು ಈ ಪ್ರಪಂಚವನ್ನು ಆ ಭಗವಂತ ಕಾಪಾಡಲಿ ಕಾಪಾಡಲಿ ಕಾಪಾಡಲಿ. ಅಮ್ಮ, ನಿನಗೆ ಸತ್ಯ ದರ್ಶನವಾಯಿತು, ಅದು ಸಾಲದು. ನಾನು ಅಪ್ಪನ ಎದುರಿಗೆ ಹೋಗ್ತೇನೆ, ಅವರಿಗೂ ಸತ್ಯ ತಿಳಿಯಲಿ. ಅಪ್ಪ, ಪ್ರಹ್ಲಾದ, ನಾನಪ್ಪ, ಬಾ ಮಗನೇ. ಬಂದೆ ಬಂದೆ. ಬಾ. ಏನೋ ಸಿಟ್ಟಿನ ಹೊತ್ತಿನಲ್ಲಿ, ಹ, ಅಯ್ಯೋ, ಎಳೆ ಚಿಗುರಾದಂತಹ ನಿನ್ನನ್ನು ಸುಟ್ಟು ಬಿಡುವ ಸಿಟ್ಟು ನನಗೆ ಬಂದಿತ್ತು. ಕುಮಾರ, ಯಥಾರ್ಥಕ್ಕಾದರೆ ಅದು ಪ್ರೀತಿಯ ದ್ಯೋತಕ. ಹೌದಪ್ಪ. ನಮ್ಮ ಬೆರಳೇ ನಮ್ಮ ಕಣ್ಣಿಗೆ ಚುಚ್ಚಿದವಾಗ ಕಣ್ಣಿಗೆ ನೋವಾಗ್ತದೆ, ಹ್ಮ್ ಆವಾಗ ಕಣ್ಣೀರು ಬರ್ತದೆ. ಹ್ಮ್ ಅದು ವ್ಯಸನದಿಂದ ಅಲ್ಲ, ನೋವಿನಿಂದ. ಹ್ಮ್ ಹಾಗೆ ಹ್ಮ್ ನೋವಾಯಿತು ಮಗನೇ. ನಿನ್ನನ್ನು ನಾನು ಆತ್ಮವತ್ ಪ್ರೀತಿಸಿದ್ದೆ, ಹ್ಮ್ ನೀನು ವಿರೋಧವನ್ನೇ ಮಾಡ್ತೀನಿ. ಹ್ಮ್ ಆವಾಗ ಒಂದು ಕ್ಷಣ ಸಿಟ್ಟು ಬಂದು ಕೊಲ್ಲಿ. ಹಬ್ಬ, ಬಂದಿಯೋ ಮಗನೇ? ಬಂದೆನಪ್ಪ. ನೀನಿಲ್ಲದ ಬದುಕು ನನಗೆ ಬೇಕೋ ಮಗನೇ? ನಾನು ಬದುಕಿ ಬಂದಿದ್ದೇನೆ, ಚಿಂತಿಸ್ತೀರಿ ಯಾಕೆ? ಆದ್ರೆ ಇಷ್ಟು ನಾನು ಹೇಳ್ತೇನಲ್ಲ, ನೀನಿಲ್ಲದ ಬದುಕು ನನಗೆ ಬೇಡ. ಕುಮಾರ, ಏನಪ್ಪ? ನಾನಿಲ್ಲದೇ ಬದುಕಬೇಕು ಅಂತ ಎಣಿಸಿದೆಯೇನೋ? ಯಾರು ಹೇಳಿದ್ರು ಹಾಗೆ? ಮತ್ತೆ ಯಾಕೆ ಹೀಗೆ ಮಾಡ್ತೀಯ ಮಗ? ಏನು ಮಾಡಿದನಪ್ಪ? ಏನು ಮಾಡಿ? ನಾನು ಏನು ಹೇಳಿದ್ರು ನೀನು ಕೇಳೋದಿಲ್ಲ. ಕೇಳ್ತೇನಲ್ಲ. ವಿರೋಧವನ್ನೇ ಹೇಳ್ತೀನಿ. ಈಗ ನಿನಗೆ ಗೊತ್ತಿಲ್ಲ, ನನಗೆ ಸಿಟ್ಟು ಬಂದು ನಿನ್ನ ಅಮ್ಮನ ಕೈಗೆ ಒಂದು ಪಾತ್ರೆ ಕೊಟ್ಟಿದ್ದೆ. ಹ್ಮ್ ಪುಣ್ಯಕ್ಕೆ ಅವಳು ನಿನಗೆ ಕೊಡ್ಲಿಲ್ಲ. ಅವಳಿಗೊತ್ತುಂಟು ನನ್ನ ಸಿಟ್ಟಿನ ಗುಟ್ಟು. ಹ್ಮ್ ಹ್ಮ್ ಕೊಡ್ಲಿಲ್ಲಲ್ಲ ಮಗನೇ? ಅಪ್ಪ, ಹ? ನೀವು ತಿಳಿದುಕೊಂಡದ್ದು ಸರಿಯಲ್ಲ. ಹ? ಅಮ್ಮ ವಿಷದ ಪಾತ್ರೆಯನ್ನು ಹಿಡಿದು ಅಳುತ್ತಿದ್ದಳು, ಹ? ನೀವು ಕೊಟ್ಟದ್ದು ಅಂತ ನನಗೆ ತಿಳಿಯಿತು. ಹ? ನಾನೇ ಕೈಯಾರೆ ಸೆಳೆದುಕೊಂಡು ಅದನ್ನು ಕುಡಿದೇ ಬಿಟ್ಟೆನಪ್ಪ. ಹ? ಹೌದಪ್ಪ. ಹೌದು ಮಗನೇ, ಅದು ವಿಷ ಮೇಲೆ ಇದ್ದರೂ ಕೂಡ ಒಳಗೆ ನಿನ್ನ ಕುರಿತಾಗಿ ಅಮೃತ ನನಗೂ ಉಂಟು, ನಿಮ್ಮ ಅಮ್ಮನಿಗೂ ಉಂಟು. ಹ್ಮ್ ಆದ ಕಾರಣ ಆ ಪ್ರೇಮಾಮೃತದ ಮೇಲಿನ ವಿಷ ಆಯ್ತದು. ಹ್ಮ್ ಬುಡದಲ್ಲಿದ್ದಂತಹ ಅಮೃತ ಈ ವಿಷದಲ್ಲಿ ಸೇರಿದ್ದು ಗೊತ್ತಾಗ್ಲಿಲ್ಲ. ಹ್ಮ್ ಅಷ್ಟು ಪ್ರೀತಿ ಉಂಟು ನೋಡು ನಮಗೆ. ಹೌದಪ್ಪ. ನಾವು ನಿನ್ನ ನಾಶವನ್ನು ಬಯಸಿಯವ. ಛೇ ಛೇ. ನಮ್ಮ ಬದಲಿಗೆ ಬೇರೊಬ್ಬ ವಿಷ ಕೊಡ್ತಿದ್ರೆ ಹ್ಮ್ ಮಗನೇ, ಹ್ಮ್ ನೀ ಬದುಕುತ್ತಿದ್ದೀಯೋ? ಹ್ಮ್ ಏನ್ ಹೇಳ್ತಿ? ಯಾರು ಕೊಟ್ಟರು ನಾನು ಬದುಕ್ತೇನೆ. ಹ? ವಿಷ ಕೊಟ್ರು ಬದುಕ್ತೇನಪ್ಪ. ಬೇರೆಯವರು ಕೊಟ್ರು, ಅಮ್ಮ ಕೊಟ್ಟರು ಸರಿ, ಯಾರು ಕೊಟ್ಟರು ಸರಿ, ವಿಷ ಕೊಟ್ರು ಬದುಕಿದ್ದೇನಲ್ಲ. ಬದುಕಿದ್ದಿ. ಹೌದು, ವಿಷ ಕುಡಿದು ಬದುಕಿದ್ದೇನೆ. ಅಷ್ಟು ನಿನಗೆ ಬೆಂಬಲ ಉಂಟು. ಉಂಟಪ್ಪ. ಯಾರ ಬಲವ ನಿನಗೆ? ಯಾರ ಬಲದಲ್ಲಿ ನೆನೆದು, ಯಾರ ಬಲದಲ್ಲಿ ನೆನೆದು, ನೆರಹಾರುವ ಕಾಲದವರೆಗೂ, ನೆರಹಾರುವ ಕಾಲದವರೆಗೂ, ತೋರುವ ಗನ್ನಸದ ಹೃದಯದ ಬರಲಾಗುವುದು. ನಮ್ಮ ತಾಪ, ಹ್ಮ್ ನಮ್ಮ ಕೋಪ, ಹ್ಮ್ ಅದರಿಂದ ಉಂಟಾದಂತಹ ಶಾಪ ಹ್ಮ್ ಇದು ನಿನಗೆ ನಾಟೋದಿಲ್ಲ. ಇಲ್ಲಪ್ಪ. ಅದರ ಅರ್ಥ ನಮ್ಮ ಪ್ರೀತಿಯೂ ನಿನಗೆ ನಾಟೋದಿಲ್ಲ. ಹ್ಮ್ ಹಾಗಾದ್ರೆ ನಮ್ಮ ಪ್ರೀತಿಗೆ, ನಮ್ಮ ಭೀತಿಗೆ ಹ್ಮ್ ನೀನು ಅಳುಕೋದಿಲ್ಲ, ಇಲ್ಲ. ಹೌದಲ್ಲ? ಹೌದು. ಹಾಗಾದ್ರೆ ಏನಪ್ಪ? ನಿನಗೆ ಸಂಪೂರ್ಣ ಬೆಂಬಲ ಹ್ಮ್ ಅಲ್ವೋ? ಹೌದು. ಯಾರೋ ಇನ್ನೊಬ್ಬ ಇರಬೇಕು. ಇದ್ದಾನೆ. ಮಗನೇ, ನಿನ್ನ ಅಪ್ಪ ನಾನು ಅಂತ ಊರಿನವರಿಗೆ ಮುಖ ತೋರಿಸಲಿಕ್ಕೆ ನಾಚಿಕೆ ಆಗ್ತದೆ ನನಗೆ. ಹ್ಮ್ ಯಾಕೆ? ಹ್ಮ್ ಪ್ರಪಂಚವನ್ನೇ ರಕ್ಷಿಸುವ ಮಹಾಪ್ರಭು ನಾನು. ಹ್ಮ್ ಅಂತ ನಾನು ನಿನಗೆ ಅಪ್ಪನಾಗಿ ನನ್ನ ರಕ್ಷೆಯಲ್ಲಿ ನೀನಿಲ್ಲ, ಕಂಡವರ ಕೈಯ ರಕ್ಷೆಯಲ್ಲಿ ಇದ್ದಿ ಅಂತಂದ್ರೆ ಹ್ಮ್ ಮಗನೇ, ಮಗನೇ, ಏನಪ್ಪ? ನನ್ನ ಮಾನ ನೀನು ಕಳೆಯುತ್ತಿ ಅಂತ ಹೌದಾ ಅಲ್ಲ? ಇಲ್ವಪ್ಪ. ಒಂದು ಕೆಲಸ ಮಾಡು, ಏನು? ಊರಿಗೆಲ್ಲ ಸಾರಿದ್ದೇನೆ ಹ್ಮ್ ಹರಿ ಅಂತ ಹೇಳಕೂಡುದು ಅಂತ. ಹ್ಮ್ ನನ್ನ ಆಜ್ಞೆ ಫಲಕಾರಿಯಾಗಿದೆ. ಹ್ಮ್ ಬ್ರಾಹ್ಮಣ ಋಷಿ ಮುನಿಗಳಿಗೆ ಹೇಳಿದ್ದೇನೆ, ಹ್ಮ್ ಓಂ ನಮೋ ಭಗವತೆ ಹಿರಣ್ಯಾಯ ಅಂತ ಹೇಳಬೇಕು ಅಂತ. ಹ್ಮ್ ಅಷ್ಟು ಮಾತ್ರವಲ್ಲ, ಹ್ಮ್ ಯಜ್ಞಕ್ಕೆ ಆಹುತಿಯನ್ನು ಕೊಡುವಾಗ ಹ್ಮ್ ಹಿರಣ್ಯಕಶಿಪುವೇ ನಮಃ, ಹಿರಣ್ಯಕಶಿಪುವ ಸ್ವಾಹ ಹೇಳಬೇಕು. ಹ್ಮ್ ಇದು ಆಚರಣೆಗೆ ಬಂದದೆ. ಹ್ಮ್ ಕುಮಾರ, ಏನಪ್ಪ? ಹೊರಗಿಂದ ಅದು ಆಚರಣೆಗೆ ಬಂದದೆ, ಒಳಗಿಂದ ಆಚರಣೆಗೆ ಬರಲಿಲ್ಲ. ಹ್ಮ್ ನನ್ನ ಮಗ ನೀನು, ಹ್ಮ್ ನನ್ನ ಉತ್ತರಾಧಿಕಾರಿ ನೀನು, ಹ್ಮ್ ನಾನು ಮಾಡಿದ ಶಾಸನ ನೀನೇ ಉಲ್ಲಂಘಿಸ್ತಿ ಅಂತಾದ್ರೆ ಮಗನೇ,
ನಾ ಬದುಕಿರುವಾಗಲೇ ಎಳ್ಳು ನೀರು ಬಿಟ್ಟು ಋಣಮುಕ್ತನಾಗುವ ಆಲೋಚನೆ ಏನೋ ನಿನಗೆ? ಹೋಗಲಿ ಬಿಡು, ಎಷ್ಟಾದರೂ ಸಣ್ಣವ ಮಗನೇ. ಏನು ಕುಮಾರ, ನನಗಾಗಿ ಹರ ಬೇಡ. ನೀನು ಹರಿಯಂತಲೂ ಹೇಳಬೇಡ, ಹರನೆಂತಲೂ ಹೇಳಬೇಡ. ಓಂ ನಮೋ ಭಗವತೆ ಹಿರಣ್ಯಾಯ ಹೇಳಬೇಡ. ನಿನ್ನಷ್ಟಕ್ಕೆ ಏನನ್ನೂ ಹೇಳದೆ ಆದರೂ ಕೂತುಕೊಳ್ತೀಯೋ? ಯಾಕೆ? ನಾಚಿಕೆ ನಾಚಿಕೆ ನಾಚಿಕೆ. ಈ ನಾಚಿಕೆಯನ್ನು ನಾನು ಸಹಿಸಲಾರೆ. ಬಾ ಮಗ, ಬಾ, ನನ್ನ ತೊಡೆಯಲ್ಲಿ ಕೂತುಕೋ. ನಿನ್ನನ್ನು ಯಾರು ಕಾಪಾಡಿದ್ರು ಅಂತ ಯಾರಾದರೂ ಕೇಳಿದ್ರೆ, ಕಾಪಾಡೋದು ಬೇರೆ ಯಾರು? ನಮ್ಮ ಅಪ್ಪನೇ ಅಂತಾದ್ರು ಸುಳ್ಳಾದರೂ ಹೇಳು. ಅಪ್ಪ, ನಾನು ಹಾಗೆ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಯಾರು ಕಾಪಾಡ್ತಾರೆ ಎನ್ನುವುದು ನನಗೆ ಗೊತ್ತಿದ್ದು ಹೇಗೆ ಹೇಳಿ? ಹಾಗಾದ್ರೆ ಅವನು ನನಗೆ ಬಲ ಒಬ್ಬನದು ಕೇಳೈ, ನನಗೆ ಬಲ ಒಬ್ಬನದು ಕೇಳೈ, ಜನಕ ನಿನಗೊಬ್ಬನದು ಎಂದೇನು ತಿಳಿಸದಿರು, ನಿನಗೆ ನನಗೆ ಸಜರಾಜರ ಗೆಲ್ಲೈ ಜಗಗೆ ಅಣು ಮಹತ್ ಪರಿಪೂರ್ಣ ಶ್ರೀ ವನಿತೆಯ ರಸನ ಬಲವೇ ಬಲ, ಶ್ರೀ ವನಿತೆಯ ರಸನ ಬಲವೇ ಬಲ, ಅತಿ ಬಣಗುಗಳ ಬೆಂಬಲದಳಿಯೇ ನಗುದು ಎಂದ ಪ್ರಹ್ಲಾದ. ಅಪ್ಪ, ಏನು? ಯಾರನ್ನು ತಿಳಿದಾಗ ಈ ಪ್ರಪಂಚದ ಎಲ್ಲರನ್ನೂ ತಿಳಿದ ಹಾಗೂ ಯಾವುದನ್ನು ತಿಳಿದಾಗ ಸರ್ವವನ್ನೂ ತಿಳಿಯುವುದಕ್ಕೆ ಸಾಧ್ಯವೋ ಅಂತಹ ಬಲವಂತನಾದ ನಾರಾಯಣನನ್ನು ನಾನು ತಿಳಿದಿದ್ದೇನೆ. ನನಗೆ ಅವನದ್ದೇ ಬಲ. ನನಗೆ ಮಾತ್ರ ಅಲ್ಲಪ್ಪ, ನಾನು ಎಂದು ಹೇಳುತ್ತೀರಲ್ಲ, ನಿಮಗೂ ಅವನದ್ದೇ ಬಲ. ಅಣುರೇಣು ತೃಣಕಾಷ್ಟಗಳನ್ನು ನಡೆಸುವವನು, ಉಳಿಸುವವನು, ಅಳಿಸುವವನು ಅವನು. ಅವನ ಇಚ್ಛಾಶಕ್ತಿಯ ಮುಂಭಾಗದಲ್ಲಿ ನೀವೇನು? ಈ ಲೋಕದ ಯಾವುದು, ಯಾರು, ಏನೂ ಅಲ್ಲಪ್ಪ. ಎಲ್ಲರಿಗೂ ಅವನೇ ಆಧಾರ. ಮಾತು ನಿಲ್ಲಿಸೋಣ. ಸಾಕು ಮಾಡು. ಹಾಗಾದರೆ ನೀನು ನನ್ನ ಮಗನಲ್ಲ. ಪಿತೃತ್ವವನ್ನು ಛಿದ್ರವಾಗಿ ಕತ್ತರಿಸಿ ಹಾಕಿದೆ. ಎಲ್ಲರಿಗೂ ಅವನೇ, ನನಗೂ ಅವನೇ. ಹೋಗ್ಲಿ ಬಿಡು. ಎಲ್ಲಿದ್ದಾನೆ ಅಂತ ನಾನು ಲೋಕ ಸುತ್ತಾಡಿದ್ದೇನೆ, ನನಗೆ ಕಾಣ ಸಿಗಲಿಲ್ಲ. ನಿನ್ನ ಅಪ್ಪ ನನಗೆ ಅವ ಕಾಣ ಸಿಗೋದಿಲ್ಲ. ನನ್ನ ಮಗ ನಿನಗೆ ಕರೆದವಾಗ ಬರ್ತಾನೆ. ಹೌದಪ್ಪ, ಹೌದಲ್ಲ? ಹೌದು. ಹೋಗ್ಲಿ ಮಗನೇ, ನಿನ್ನನ್ನು ಹುಟ್ಟಿಸಿದ ಅಪ್ಪ ನಾನು, ಹೆತ್ತ ಅಮ್ಮ ಅವಳು. ನಮ್ಮ ಋಣ ನಿನಗೇನೂ ಇಲ್ವಾ? ಈ ಮೈಯ ಋಣ ಆದರೂ ಇಲ್ವಾ? ನನ್ನ ಮೈಯ ರಕ್ತ, ನನ್ನ ಜವನವಲ್ಲೇನು ಈ ರೂಪ? ಕಡಿಮೆ ಅಂತ ಇಟ್ಟುಕೋ ಸಾಲ. ಆ ಮೌಲ್ಯಕ್ಕೆ ನಿನ್ನಿಂದ ನಾನು ಒಂದು ಬಯಸ್ತೇನೆ. ಏನು? ನೀ ಕರೆದ್ರೆ ಅವ ಬರ್ತಾನಲ್ಲ, ನಿಜವಾಗಿ ಅಪ್ಪನಿಗಾಗಿ. ಒಮ್ಮೆ ನೀನು ಅವನನ್ನು ಕರೆದು ನನ್ನ ಕಣ್ಣ ಮುಂದೆ ನಿಲ್ಲಿಸ್ತೀಯೋ? ಎಲ್ಲಿದ್ದಾನ ಅವನು? ಎಲ್ಲಿ ನಿಲ್ಲಿಸಬೇಕು? ಎಲ್ಲಿ? ಇಲ್ಲಿ ಅಂದ್ರೆ ಇಲ್ಲಿ. ಈಗ ನಾನು ಕರೆದರೆ ಅವನು ಬರ್ತಾನಪ್ಪ. ನೀನು ನನ್ನ ಮುಂದೆ ಇದ್ದೀಯಲ್ಲ? ಇದ್ದೇನೆ. ಒಮ್ಮೆ ನಿನ್ನ ದೇವರನ್ನು ಕರಿ. ನೀನು ಕರೆದಲ್ಲಿಗೆಲ್ಲ ಬರ್ತಾನ? ಓಹೋ. ಹಾಗಾದ್ರೆ ಅವ ಹೋದಲ್ಲಿ ಅವ ನನಗೆ ಸಿಕ್ಕಲಿಲ್ವಲ್ಲ, ನಾನಿದ್ದಲ್ಲಿಗೆ ಅವನನ್ನು ಕರೆದು ಕೊಡ್ತೀಯ? ಖಂಡಿತವಾಗಿ. ಈ ವಜ್ರ ಸ್ತಂಭದಲ್ಲಿ ಈಗ ನಿನ್ನ ದೇವನು ಬಂದಾನ? ಖಂಡಿತ ಬರ್ತಾನೆ. ಅವ ಬಂದ್ರೆ ನೀನು ನನ್ನ ಮಗನಲ್ಲ, ನನ್ನ ಅಪ್ಪ ನೀನು, ನನ್ನ ಗುರು ನೀನು. ಆ ಸೇಡನ್ನಾದರೂ ತೀರಿಸಿಕೊಳ್ತೇನೆ. ಆದೀತಲ್ಲ? ಎಲ್ಲಿ ಕಂಬದಲ್ಲಿ ಇದ್ದಾನಪ್ಪ. ಎಲ್ಲಿಯಾದ್ರೂ ಇಲ್ಲ ಅಂತಾದ್ರೆ ನಿನ್ನ ತಲೆ ಕತ್ತರಿಸಿಯೇನು? ಖಂಡಿತ ಇಲ್ಲ. ನಿನ್ನ ತಲೆ ಕತ್ತರಿಸಲಿಕ್ಕೂ ಸಾಧ್ಯ ಆಗೋದಿಲ್ಲ ಅಂತಾದ್ರೆ ಎತ್ತಿದ ಕತ್ತಿಯನ್ನು ಎದೆಗೆ ಹಾಕಿಕೊಂಡು ನಾನು ಆತ್ಮಹತ್ಯೆ ಮಾಡಿಯೇನು? ನಿಜವೇನು? ಎಲ್ಲಿದ್ದಾನೆ ನೋಡೋಣ. ದೇವಾಧಿದೇವ, ಏನು ಸ್ವಾಮಿ ಈ ಭಯಂಕರ ಸ್ವರೂಪ? ಜಗವು ಮೂರೂರ ಕಣ್ಣ ಬಿಡುವುದು ಶ್ರೀಲಲಾಮ, ನಿನ್ನ ಗೋಪದಿ ಜಗವು
ಮೂರರ ಕರ್ಮ ಬಿಡುವುದು ಶ್ರೀಲರಾಮ ಎನ್ನ ಮೇಲದಿ ದಯವ ಬೀರುದ ಸಲಹು ವಿಶ್ವವನು ದೇವ ಶ್ರೀಲರಾಮ ಶ್ರೀಲರಾಮ. ಹೇ ದೇವ, ಉಗ್ರ ನರಸಿಂಹನಾಗಿ ಕಾಣಿಸಿಕೊಂಡಿದ್ದೀಯ. ನಿನ್ನಿಂದಾಗಿ ಪ್ರಪಂಚವೇ ನಾಶವಾಗುವುದೋ ಎಂಬ ಭಯವಾಗ್ತಾ ಇದೆ. ಎಲ್ಲರೂ ನಡುಗುತ್ತಾ ಇದ್ದಾರೆ. ಸೌಮ್ಯನಾಗು, ಸೌಮ್ಯನಾಗು, ಅನುಗ್ರಹ ಮಾಡು, ಅನುಗ್ರಹ ಮಾಡು. ಮಗು ಪ್ರಹ್ಲಾದ, ಯಾದೃಶಿ ಭಾವನಾ ಯತ್ರ ಸಿದ್ಧಿರ್ಭವತಿ ತಾದೃಶಿ. ಆಹಾ, ನೀನು ಯಾವ ಭಾವನೆಯಿಂದ ನನ್ನನ್ನು ಕಾಣುವುದಕ್ಕೆ ಪ್ರಯತ್ನ ಪಟ್ಟೆಯೋ ಆ ಭಾವನೆಯಿಂದಲೇ ಈ ಕಡೆ ನೋಡು. ನಿನಗೆ ಆ ಲಕ್ಷ್ಮೀನಾರಾಯಣನಾಗಿಯೇ ಗೋಚರಿಸ್ತಾ ಇದ್ದೇನೆ. ಜಯ 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 ಜಯ. ಕರಜೋಳು ಮರಜು ಮರ್ಯಾಗುಜ ಸೇವಗ ಹರನದಿ ಭೈದರ ಬರವಗೆ